जुगल किशोर ललिता विशाखादि जत सखी वृंदा ललिता विशाखादि जत सखी वृंदा आज्ञाया कोरिबो सेवा चरणरविंद राधा कृष्ण प्राण मोरा जुगला किशोरा श्री कृष्ण चैतन्य प्रभु दासेरानुधासा श्री कृष्ण चैतन्य प्रभु दासेरानुदासा सेवाभिलाषा कोरे नरोत्तमदासा राधा कृष्ण प्राण मोरा जुगला किशोरा राधा कृष्ण प्राण मोरा जुगला किशोरा हरे कृष्ण 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 हरे 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 राम 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 हरे 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 कृष्ण माताजी ದಂಡೋತ್ ಪ್ರಣಾಮ್ ಹರೇ ಧನ್ಯವಾದಗಳು ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ತುಂಬಾ ಶ್ರದ್ಧಾ ಭಕ್ತಿಯಿಂದ ಶರಣಾರ್ಥಿಯನ್ನು ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಶ್ರವಣ ವಿಷಯ. ಇಂದಿನ ಶ್ರವಣ ವಿಷಯ ಶ್ರೀಮದ್ ಭಾಗವತ ಮಹಾಪುರಾಣ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿ. ಇಂದಿನ ಪ್ರವಚನಕಾರರು ಶ್ರೀಮತಿ ಲತಾ ಸುಬ್ಬಣ್ಣ ಮಾತಾಜಿ ಅವರು. ಹರೇ ಕೃಷ್ಣ ಮಾತಾಜಿ. ಈ ತರಗತಿಯನ್ನ ಮುಂದುವರಿಸ್ತಾರೆ ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲ ವೈಷ್ಣವರಿಗೂ ದಂಡವತ್ ಪ್ರಣಾಮಗಳು. ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿ ಆಮೇಲೆ ಇವತ್ತಿನ ಭಾಗವತ ಮುಂದಿನ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯೇತ್ ಮುದಿರಯೇತ್. ನಷ್ಟ ಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಮಲಗುವ ಮುನ್ನ ಮಾಧವದಲ್ಲಿ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ನಮನಗಳು. ಮುರಳಿ ಮಾಧವ ಪ್ರಭು ಅವರಿಗೂ ಮತ್ತು ಶ್ವೇತಾ ಮಾತಾಜಿಯವರಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಧನ್ಯವಾದ ಪ್ರಣಾಮಗಳು. ಇವತ್ತು ನಾವು ಈಗ ತಾನೇ ಹೇಳಿದ ಹಾಗೆ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ ಅನ್ನುವ ಮುಂದಿನ ಭಾಗದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಡೈರೆಕ್ಟ್ ಆಗಿ ಹೇಳ್ಕೊಂಡು ಹೋಗ್ತಾ ಇರ್ತೇನೆ, ಪ್ರಶ್ನೆಗಳೆಲ್ಲ ಇಟ್ಕೊಳಕ್ ಹೋಗೋದಿಲ್ಲ, ಯಾಕಂದ್ರೆ ದೊಡ್ಡ ಅಧ್ಯಾಯ ಆಗಿರೋದ್ರಿಂದ. ಹಿಂದಿನ ದಿನ ನಾವು ಏನಪ್ಪ ತಿಳ್ಕೊಂಡ್ವಿ ಅಂದ್ರೆ, ಭಗವಂತ ಯೋಗ ನಿದ್ರೆಯಲ್ಲಿದ್ದಾಗ ಅವನ ಕುಡಿನೋಟದಿಂದ ಸೃಷ್ಟಿಯ ಕಾರ್ಯವಾಗುತ್ತೆ. ಹೀಗೆ ಸಕಲ ಬ್ರಹ್ಮಾಂಡಗಳು ಮತ್ತು ಬ್ರಹ್ಮಾಂಡದ ಪ್ರಭು ಬ್ರಹ್ಮನು ಮತ್ತೆ ಮತ್ತೆ ವ್ಯಕ್ತವಾಗ್ತಾರೆ, ಮತ್ತೆ ನಾಶವಾಗ್ತಾರೆ ಅಂತ ತಿಳ್ಕೊಂಡ್ವಿ. ಇದಕ್ಕೆಲ್ಲ ಕಾರಣ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣುವಿನ ದಿವ್ಯ ದೇಹದಲ್ಲಿರುವ ಆಕಾಶದಿಂದ ಇಂದ್ರಿಯ ಶಕ್ತಿ, ಮನೋಬಲ ಮತ್ತು ದೈಹಿಕ ಬಲಗಳೆಲ್ಲವೂ ಉತ್ಪತ್ತಿಯಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ಪತ್ತಿಯಾಗತ್ತೆ, ಜೊತೆಗೆ ಸಮಸ್ತ ಜೀವಶಕ್ತಿಯ ಸಮಗ್ರ ಮೂಲ ಉಗಮ ಸ್ಥಾನವು ಹುಟ್ಟುತ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಒಬ್ಬ ರಾಜ, ಅವನ ಅನುಚರರು ರಾಜನನ್ನ ಅನುಸರಿಸುವಂತೆ ಸಮಸ್ತ ಶಕ್ತಿಯು ಚಲನೆಯಲ್ಲಿದ್ದಾಗ ಇತರ ಎಲ್ಲ ಜೀವಿಗಳು ಚಲಿಸ್ತಾ ಇರ್ತಾರೆ. ಮತ್ತು ಸಮಗ್ರ ಶಕ್ತಿಯ ಉದ್ಯಮವನ್ನು ನಿಲ್ಲಿಸಿದಾಗ, ಅಂದ್ರೆ ಭಗವಂತ ತನ್ನ ಕಾರ್ಯವನ್ನ ನಿಲ್ಲಿಸಿದ ತಕ್ಷಣ ಇತರ ಎಲ್ಲ ಜೀವಿಗಳು ಇಂದ್ರಿಯ ಚಟುವಟಿಕೆಗಳಲ್ಲಿ ತೊಡಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲದಕ್ಕೂ ಪರಮ ಪುರುಷ ಭಗವಂತನೇ ಸಮಗ್ರ ಶಕ್ತಿ ಅಂತ. ಸಂಪೂರ್ಣವಾಗಿ ನಾವೆಲ್ಲರೂ ಭಗವಂತನನ್ನ ಅವಲಂಬಿಸಿದ್ದೇವೆ. ಉದಾಹರಣೆಗೆ ವಿದ್ಯುತ್ ದೀಪವನ್ನ ಕೊಡ್ತಾರೆ,
ಅದನ್ನ ಹಿಂದಿನ ಶ್ಲೋಕದಲ್ಲಿ ಅವತ್ತಿನ ದಿನನೇ ವಿದ್ಯುತ್ ದೀಪದ ಬಗ್ಗೆ ಹೇಳಿದ್ದೇನೆ. ಅಂದ್ರೆ ಎಲ್ಲ ದೇವೋತ್ತಮ ಪರಮ ಪುರುಷನ ಚಲನವನ್ನ ಎಲ್ಲವೂ ಅವಲಂಬಿಸಿರುತ್ತೆ. ದೇವೋತ್ತಮ ಪರಮ ಪುರುಷನೇ ಸಕಲ ಕಾರಣಗಳ ಕಾರಣವಾಗಿದ್ದಾನೆ. ಹೀಗೆ ನಮ್ಗೆಲ್ರಿಗೂ ಹೇಗೆ ದೇಹ ಹುಟ್ಟಿ ಅಂಗಾಂಗಗಳು ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಅದಕ್ಕೆಲ್ಲದಕ್ಕೂ ಕಾರಣ ಭಗವಂತನೇ ಅಂತ ಒಂದೊಂದು ಅಂಗಾಂಗಗಳನ್ನ ದೇವಾನ್ ದೇವತೆಗಳಿಗೆ ಕೊಟ್ಟು ಹೇಗೆ ಕೆಲಸ ನಿರ್ವಹಿಸುತ್ತೆ ಅನ್ನೋದನ್ನ ಭಗವಂತ ಹೇಳ್ತಾ ಇದ್ದಾನೆ. ಈಗ ಪ್ರಾಣಬಲವು ವಿರಾಟ್ ಪುರುಷನಿಂದ ಪ್ರಚೋದಿತವಾಗಿ ಹಸಿವು ಮತ್ತು ಬಾಯಾರಿಕೆ ಹುಟ್ಟುತ್ತದೆ. ಅವನು ಕುಡಿಯಲು ಮತ್ತು ತಿನ್ನಲು ಇಚ್ಛಿಸಿದಾಗ ಭಗವಂತ ದೇಹ ಬಂತು, ಕುಡಿಬೇಕು ತಿನ್ಬೇಕು ಅಂತ ಇಚ್ಛೆ ಬಂದಾಗ ಬಾಯಿಯು ತೆರೆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಾಯಿ ಎಲ್ಲ ಇಂದ್ರಿಯಾಂಗಗಳ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ಏಕೆಂದರೆ ಅದೇ ತತ್ವಗಳು ಉಳಿದವಕ್ಕೂ ಸಹ ಅನ್ವಯವಾಗುತ್ತದೆ. ಎಲ್ಲ ಇಂದ್ರಿಯಾಂಗಗಳ ಸಾಂಕೇತಿಕ ಪಂಚೇಂದ್ರಿಯಗಳಾಗಿರ್ಬೋದು, ಪಂಚಕರ್ಮೇಂದ್ರಿಯಗಳಾಗಿರ್ಬೋದು, ತನ್ಮಾತ್ರಗಳಾಗಿರ್ಬೋದು, ಎಲ್ಲದಕ್ಕೂ ಬಾಯಿ ತಿನ್ನೋದು ಅಲ್ವಾ, ರುಚಿ, ಎಲ್ಲದಕ್ಕೂ ಇದು ಕಾರಣವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಾವು ಹರಿನಾಮ ಜಪವನ್ನ ಮಾಡ್ತಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ಹರೇ ಕೃಷ್ಣ ಮಹಾಮಂತ್ರನ ಜಪಿಸ್ತಾ ಪ್ರಸಾದವನ್ನ ಅಷ್ಟೇ ತಗೊಳ್ತಾ ಇದ್ದಾಗ ಅಲ್ಲಿ ಶುದ್ಧವಾಗತ್ತೆ ಬಾಯಿ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ವಿಕಾಸದ ಕ್ರಮಶಃ ಪ್ರಕ್ರಿಯೆ ಒಂದೊಂದೇ ಶುರುವಾಗತ್ತೆ. ದೇವತೆಗಳು ಈ ಎಲ್ಲ ಒಂದು ಹರೇ ಕೃಷ್ಣ, ಈ ಎಲ್ಲ ಒಂದು ಪ್ರಕ್ರಿಯೆ ನಿಯಂತ್ರಕ ದೇವತೆಗಳಿಗೆ ಆದಿದೈವ ಅನ್ನೋದು ಭಗವಂತ ಸೂಚಿಸ್ತಾರೆ. ಏಕೆಂದ್ರೆ ವರುಣ ಸಕಲ ಆಸ್ವಾದ್ಯ ರಸಗಳ ನಿಯಂತ್ರಕ ದೇವತೆಯಾಗಿದ್ದಾನೆ. ನೋಡಿ, ನಮ್ಗೆ ಗೊತ್ತೇ ಇರ್ಲಿಲ್ಲ, ಇದು ಭಾಗವತ ಓದ್ಬೇಕಾದ್ರೆ ಗೊತ್ತಾಯ್ತು. ವರುಣ ಎಲ್ಲ ರುಚಿಗಳಿಗೆ ಆದಿದೇವತೆಯಾಗಿದ್ದಾನಂತೆ. ಆದ್ದರಿಂದ ಬಾಯಿ ನಾಲಿಗೆಯ ಆಶ್ರಯ ಸ್ಥಾನವಾಗಿದೆ. ನಾಲಿಗೆಯು ವಿವಿಧ ರಸಗಳ ರುಚಿಯನ್ನ ನೋಡುತ್ತೆ. ನಾಲಿಗೆ ಎಲ್ಲದಕ್ಕೂ ಬೋನಿದೆ, ಆದ್ರೆ ನಾಲಿಗೆಗೆ ಮೂಳೆ ಅನ್ನೋದಿಲ್ಲ. ಹೇಳ್ತಾರೆ ಎ ಬೋನ್ಲೆಸ್ ಟಂಗ್ ಕ್ಯಾನ್ ಕ್ರಶ್ ಅಂಡ್ ಕಿಲ್ ಅಂತ. ಒಂದು ಎಲುಬಿಲ್ಲದ ನಾಲಿಗೆ ಅದು ಸಾಯಿಸ್ಲೂಬಹುದು, ಅಥವಾ ಇನ್ನೊಬ್ರಿಗೆ ಅನಾಹುತನೂ ಮಾಡ್ಬೋದು. ಸೊ ಆದಷ್ಟು ನಾವು ಈ ನಾಲಿಗೆಯಲ್ಲಿ ಒಳ್ಳೆ ಮಾತುಗಳನ್ನ ಆಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಜೊತೆಗೆ ಭಕ್ತಿಯ ಮಾರ್ಗದಲ್ಲಿ ಸಂಕೀರ್ತನೆಯನ್ನ ಮಾಡಬೇಕು, ಪ್ರಸಾದವನ್ನ ಸ್ವೀಕರಿಸ್ತಾ ಇರ್ಬೇಕು. ಇಲ್ಲಿ ಪರಮ ಪುರುಷ ಯಾವಾಗ ನಾಲ್ಗೆ ಬಂತು, ಬಾಯಿ ಬಂತು, ನಾಲ್ಗೆ ಬಂತು, ಪರಮ ಪುರುಷ ಮಾತನಾಡಲು ಇಚ್ಛಿಸ್ತಾರಂತೆ. ಆಗ ಬಾಯಿಯಿಂದ ಮಾತುಗಳು ಸ್ಪಂದಿಸಕ್ ಶುರುವಾಗುತ್ತೆ. ಅದನ್ನ ಯಾರು ನಿಯಂತ್ರಣ ಮಾಡ್ತಾ ಇದ್ದಾರೆ? ಅಗ್ನಿಯು ನಮ್ಮ ಬಾಯಿಯ ಮಾತುಗಳನ್ನ ಕಂಟ್ರೋಲ್ ಮಾಡ್ತಾರೆ. ಅಗ್ನಿಯು ನಿಯಂತ್ರಕ, ದೇವತೆ ಬಾಯಿಯಿಂದ ಜನಿಸ್ತಾರೆ. ಆದ್ರೆ ಭಗವಂತನು ನೀರಿನಲ್ಲಿ ಮಲಗಿದ್ದಾಗ, ಕ್ಷೀರೋದಾಯಕ ವಿಷ್ಣು ನೀರಿನಲ್ಲಿ ಮಲಗಿದ್ದಾಗ ಈ ಎಲ್ಲ ಕ್ರಿಯೆಗಳನ್ನ ತಡೆ ಹಿಡಿತಾರೆ ಅಂತ ಹೇಳ್ತಾರೆ. ಇನ್ನು ಪರಮ ಪುರುಷನಿಗೆ ಗಂಧವನ್ನ ಅಘ್ರಾಣಿಸಲು ಅಪೇಕ್ಷೆ ಪಡ್ತಾರೆ, ಇಚ್ಛೆ ಪಡ್ತಾರೆ, ಸುವಾಸನೆಯನ್ನ ತಗೊಳ್ಬೇಕು ಅಂತ. ಆಗ ನಾಸಿಕ ಮತ್ತು ಉಸಿರಾಟದ ಉತ್ಪನ್ನವಾಯಿತು. ಘ್ರಾಣೇಂದ್ರಿಯ ಮತ್ತು ವಾಸನೆಗಳು ಅಸ್ತಿತ್ವಕ್ಕೆ ಬಂದವು. ಗಂಧವಾಹಕವಾದ ವಾಯು ನಿಯಂತ್ರಕ ದೇವತೆಯು ವ್ಯಕ್ತವಾದನು. ಶೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಒಂದು ಸಣ್ಣ ಹೊಟ್ಟೆಯಲ್ಲಿ ಮಗು ಹುಟ್ಟಾಗ ಭ್ರೂಣ ಏನೂ ಇರಲ್ಲ, ಜೀವ ಏನೋ ಒಂದು ಸಣ್ಣ ಉಂಡೆ ತರ ಇರುತ್ತೆ. ಆದ್ರೆ ಅಲ್ಲಿ ಕಣ್ಣಾಗತ್ತೆ, ಮೂಗಾಗತ್ತೆ, ಬಾಯಾಗತ್ತೆ, ಕಿವಿಗಳು ಬರುತ್ತೆ. ನೋಡಿ, ಅಂದ್ರೆ ಇದೆಲ್ಲ ಭಗವಂತನ ಸೃಷ್ಟಿ. ಭಗವಂತ ಬಯಸಿದಾಗ, ಇಚ್ಛಿಸಿದಾಗ ಇದೆಲ್ಲವೂ ದೇಹಾಂಗಗಳು ಹುಟ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಗಂಧವಾಹಕವಾದ ವಾಯು ನಿಯಂತ್ರಕ ದೇವತೆ ವ್ಯಕ್ತವಾದನು. ಈ ಒಂದು ಸುಗಂಧ ಭರಿತ ವಾಸನೆ ಎಲ್ಲ ಕಡೆ ಬರಬೇಕು ಅಂದಾಗ ವಾಯು ದೇವತೆ ವ್ಯಕ್ತ ಆಗದಂತೆ. ಇನ್ನು ಭಗವಂತನು ಕಾಣುವಾಗ ಮಾತ್ರ ಜೀವಿಯನ್ನ ನೋಡಬಹುದು. ಭಗವಂತನು ಅಘ್ರಾಣಿಸುವಾಗ ಮಾತ್ರ ಜೀವಿಯು ಅಘ್ರಾಣಿಸಬಲ್ಲನು. ನಮ್ಮ ಕೈಯಲ್ಲಿ ಏನು ನಡೆಯೋದಿಲ್ಲ, ಭಗವಂತ ಇಚ್ಛೆ ಪಟ್ರೆ ನಮ್ ಕೈಯಲ್ಲಿ ಅದು ಸಾಧ್ಯ ಅನ್ನೋದಕ್ಕೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ವತಂತ್ರವಾಗಿ ಯಾವ ಜೀವಿನೂ ವರ್ತಿಸಲಾರ. ಹೇಳ್ತಾರಲ್ವಾ, ಒಂದು ಸಣ್ಣ ಹುಲ್ಲು ಕಡಿನೂ ಅಲಕಾಡಿಸಕ್ಕಾಗುದಿಲ್ಲ. ಎಲ್ಲವೂ ಭಗವಂತ ಆಂಬೀಜ ಪಿತಾಮಹ
ಭಗವಂತನೇ ಎಲ್ಲ ಬೀಜಗಳ ತಂದೆ ಆಗಿರ್ಬೇಕಾದ್ರೆ ತಂದೆ ಏನ್ ಹೇಳ್ತಾರೋ ಅದು ಹಾಗೆ ನಡ್ಕೊಂಡು ಹೋಗುತ್ತೆ. ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಕೇವಲ ಯೋಚಿಸಬಹುದು, ಆದ್ರೆ ಸ್ವತಂತ್ರವಾಗಿ ನಾವು ಏನನ್ನು ವರ್ತಿಸಲಕ್ಕೆ ಆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಗಾದೆ ಮಾತು ಹೇಳ್ತಾರೆ, ಆಡೋದು ಮಾಡೋದು ನಮ್ಮಿಚ್ಛೆ, ಆಗೋದು ಹೋಗೋದು ದೈವಿಚ್ಛೆ ಅಂತ ಹೇಳ್ತಾರೆ. ನಾವು ಆಡೋದು ಮಾಡೋದೆಲ್ಲ ನಮ್ಮಿಚ್ಛೆ, ಆದ್ರೆ ಏನಾಗ್ಬೇಕು ಅದು ಭಗವಂತನ ಇಚ್ಛೆ ಆಗತ್ತೆ. ಅದ್ ಹೇಳ್ತಾರಲ್ವಾ, ಹರ ಕೊಲ್ಲಲ್ ಪರ ಕಾಯ್ವೆನೆ ಅಂತ ಹೇಳ್ತಾರೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಎಲ್ಲ ಭಗವಂತನ ಕೈಯಲ್ಲಿದೆ. ಅವನಿಗೆ ಏನ್ ಬೇಕು ಆ ರೀತಿಯಾಗಿ ಭಗವಂತ ನಮ್ಮ ಕೈಯಲ್ಲಿ ಆಡಿಸ್ತಾನೆ. ನಾವೆಲ್ಲರೂ ಅವನ ಕೈಯಲ್ಲಿರುವಂತಹ ಸೂತ್ರದ ಗೊಂಬೆಗಳು ಅನ್ನೋದನ್ನ ತಿಳ್ಕೊಳ್ಬೇಕು. ಭಗವಂತನ ಕೈಯಲ್ಲಿ ಸದಾ ಇರ್ಬೇಕು ಅಂದ್ರೆ ಭಕ್ತಿಯ ಮಾರ್ಗದಲ್ಲಿ ಭಕ್ತರ ಸಾಂಗತ್ಯದಲ್ಲಿರ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಈ 10 ಪ್ರಶ್ನೆಗಳನ್ನ ಕೇಳುವಾಗ ಪ್ರತಿಯೊಂದು ಭಾವಾರ್ಥದಲ್ಲೂ ಹೇಳ್ಕೊಂಡು ಹೋಗ್ತಾರೆ. ಪ್ರತಿಯೊಂದು ಅಂಧಕಾರದಲ್ಲಿದ್ದಾಗ ಭಗವಂತನು ಏನ್ ಮಾಡ್ತಾರೆ, ಹೌದು ಇವಾಗೆಲ್ಲ ಕಾಣಿಸ್ತಾ ಇದೆ, ಕರೆಂಟ್ ಹೊಟ್ಟೋಗಿತ್ತು, ಮಳೆ ಬಂತು ಅಂತ. ಅವಾಗ ಇಡೀ ಮನೆ ಕತ್ಲಾಗಿತ್ತು, ಅಂಧಕಾರ, ಏನೂ ಕಾಣಿಸ್ತಾ ಇರ್ಲಿಲ್ಲ. ಈಗ ಒಂದು ಕನ್ನಡಿ ಮುಂದೆ ನಿಂತಾಗ ಕನ್ನಡಿಲಿ ನಮ್ಮ ಮುಖ ಕಾಣಿಸ್ಬೇಕು ಅಂದ್ರೆ ಬೆಳಕಿರ್ಬೇಕು. ಬೆಳಕೇ ಇಲ್ಲ ಅಂದ್ರೆ ಏನ್ ಕಾಣಿಸ್ಲಿಕ್ಕೆ ಸಾಧ್ಯ? ಕಾಣಿಸೋದಿಲ್ಲ. ಸೂರ್ಯ ಚಂದ್ರರು ಭಗವಂತನ ಕಣ್ಣುಗಳು. ಆದ್ರಿಂದ ಭಗವಂತ ತನ್ನನ್ನು ಮತ್ತು ಸೃಷ್ಟಿಯಾದ ಎಲ್ಲವನ್ನು ನೋಡಕ್ಕೆ ಬಯಸ್ತದ್ರಂತೆ. ಎಲ್ಲರೂ ನೋಡ್ಬೇಕಲ್ಲ ಅಂತ ಭಗವಂತ ಇಚ್ಛೆ ಪಟ್ರು. ಆಗ ಕಣ್ಣುಗಳು, ಪ್ರಕಾಶ ಮಾಡುವ ದೇವತೆ ಸೂರ್ಯ, ದೃಕ್ಶಕ್ತಿ ಮತ್ತು ದೃಕ್ಶಕ್ತಿಗಳು ಭಗವಂತನಿಂದ ವ್ಯಕ್ತವಾದವು. ಭಗವಂತನಿಂದ ವ್ಯಕ್ತ ಆಯ್ತು. ಇನ್ನು ಮಹರ್ಷಿಗಳ ಅರಿವನ್ನು ಈ ಪಡೆಯುವ ಅಪೇಕ್ಷೆಯಿಂದ ನೋಡಿ, ಸುಮ್ನೆ ಗ್ರಾಮ್ಯ ವಾರ್ತೆ ಮಾತಾಡೋದಕ್ಕಲ್ಲ, ಮಹರ್ಷಿಗಳ ಅರಿವನ್ನು ಪಡೆಯುವ ವಿಚಾರಕ್ಕಾಗಿ, ಬೋಧನೆಯನ್ನ ಕೇಳುವ ವಿಚಾರವಾಗಿ, ಕೇಳೋದಿಕ್ಕೆ ಮುಖ್ಯವಾಗಿ ಏನಪ್ಪ ಬೇಕು? ಕಿವಿಗಳು ಬೇಕು, ಶ್ರವಣ ಶಕ್ತಿ ಬೇಕು. ಶ್ರವಣ ನಿಯಂತ್ರಕ ದೇವತೆ ಮತ್ತು ಶ್ರವಣ ವಿಷಯಗಳು ಅಲ್ಲಿ ವ್ಯಕ್ತವಾದ್ವಂತೆ. ಮಹರ್ಷಿಗಳು ಭಗವಂತನ ವಿಚಾರವನ್ನ ಅರಿಯಲು ಅಪೇಕ್ಷಿಸಿದರು. ನಾವು ಅಷ್ಟೇ, ನಮ್ಗೆ ಭಗವಂತ ಭಕ್ತ ಅಂಬರೀಷ ಮಹಾರಾಜರ ಕಥೆ ಎಲ್ರಿಗೂ ಗೊತ್ತಿದೆ. ಅವರೆಲ್ಲ ಅಂಗಾಂಗಗಳನ್ನ ಭಗವಂತನ ಸೇವೆಗಾಗಿ ಮೀಸಲಿಟ್ರು. ಹಾಗೇನೆ ನಾವು ಅಷ್ಟೇ, ನಮ್ಮ ಕಣ್ಣು, ಕಿವಿ, ಮೂಗು, ಕಣ್ಣನ್ನ ಭಗವಂತನನ್ನ ನೋಡೋದಿಕ್ಕೆ, ಕಿವಿಯನ್ನ ಭಗವಂತನ ಲೀಲೆಗಳನ್ನ ತಿಳ್ಕೊಳ್ಳೋದಿಕ್ಕೆ, ಇನ್ನು ಬಾಯನ್ನ ಭಗವಂತನ ನಾಮಜಪವನ್ನ ಮಾಡೋದಿಕ್ಕೆ, ಕೈಗಳನ್ನ ಭಗವಂತನಿಗಾಗಿ ಭೋಗ ಮಾಡೋದಿಕ್ಕೆ, ಕೆಲಸ ಮಾಡೋದಿಕ್ಕೆ, ಮಂದಿರ ಶುಚಿ ಮಾಡೋದಕ್ಕೆ, ದೇವರ ಗುಡಿ ಶುಚಿ ಮಾಡೋದಿಕ್ಕೆ ಬೇಕು. ಇನ್ನು ಕಾಲುಗಳು ಭಗವಂತನ ಧಾಮಕ್ಕೆ ಹೋಗಲು ನಾವು ಉಪಯೋಗಿಸ್ಬೇಕು. ಅಂದ್ರೆ ಭಕ್ತ ಅಂಬರೀಷನ ಕತೆ ಭಗವದ್ಗೀತೆಯಲ್ಲಿ ಎಷ್ಟೊಂದ್ ಕಡೆ ಹೇಳಿದ್ದಾರೆ. ಆದ್ರಿಂದ ಇಲ್ಲಿ ಭಗವಂತನಿಗೆ ಆಸೆ ಆಯ್ತು, ಹೌದು ನಾನು ನೋಡ್ಬೇಕಲ್ಲ, ಭಗವಂತನ ವಿಚಾರ ತಿಳ್ಕೊಳ್ಬೇಕಲ್ಲ ಅಂದಾಗ ಈ ಒಂದು ಆಲಿಸೋದಕ್ಕೆ ಭಗವಂತ ಕಿವಿಗಳನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ನಾವೇನ್ ಮಾಡಿದ್ವಿ, ಕೃಷ್ಣ ಪ್ರಜ್ಞೆಗೆ ಬರೋದಿಕ್ ಮುಂಚೆ ಮನೇಲಿ ಟಿವಿ, ರೇಡಿಯೋಗಳು ಏನೇನೂ ಇರೋದು ಎಲ್ಲ ಕೇಳಿಸ್ಕೊಂಡು ಗ್ರಹಗಳ ವಿಚಾರ, ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋ ವಿಚಾರಗಳು ಎಲ್ಲಾನು ಬೇಕು ಅನ್ನೋ ಕಾತರದಲ್ಲಿದ್ವಿ. ಆದ್ರೆ ಶ್ರವಣ ಶಕ್ತಿ ಅಥವಾ ಶ್ರವಣ ಸಾಧನಗಳು ಏನಕ್ಕಪ್ಪ ಭಗವಂತ ಕೊಟ್ಟ ಅಂದ್ರೆ, ಭಗವಂತ ನೀಡಿರೋದು ಪರಮಾತ್ಮನ ವಿಚಾರ ತಿಳ್ಕೊಳ್ಳಿ, ಪರಮಾತ್ಮನ ಬಗ್ಗೆ ಶ್ರವಣ ಮಾಡಿ ನನ್ನ ಬಳಿಗೆ ಗೋಲೋಕ ವೃಂದಾವನಕ್ಕೆ ಬನ್ನಿ ಅಂತ. ಅದು ಒಂದಿಷ್ಟು ಚೆನ್ನಾಗಿ ಹೇಳ್ತಾರೆ. ಎಂತ ಮನುಷ್ಯ ಜನ್ಮ ಏನ್ ಮಾಡಿ ಬಿಟ್ಟಿರಪ್ಪ, ಏನ್ ಕೆಡ್ಸಿ ಬಿಟ್ಟಿರಪ್ಪ, ಇಂಥ ಮನುಷ್ಯ ಜನ್ಮ ಸಿಕ್ಕಿ ಹೇಳಿರಪ್ಪಯ್ಯ. ಮನುಷ್ಯ ಜನ್ಮ ಎಲ್ಲ ಜನ್ಮಕ್ಕಿಂತ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು ಅಲ್ವಾ? ಹೇಳ್ತಾರೆ, ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿರ, ಹಾಳು ಮಾಡ್ಕೋಬೇಡಿ, ಸಿಕ್ಕಿದೆ, ಇದನ್ನ ನೀವು ಬಳಸ್ಕೊಳ್ಳಿಲ್ಲ ಅಂದ್ರೆ, ಭಗವಂತನ ವಿಚಾರ ತಿಳ್ಕೊಳ್ಳಿಲ್ಲ ಅಂದ್ರೆ, ಭಗವದ್ಧಾಮಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಮಾಡ್ಲಿಲ್ಲ ಅಂದ್ರೆ, ಮತ್ತೆ ಮೌರ್ಯ ಒಂದು ಸಣ್ಣ ಹುಳವಾಗಿ ಹುಟ್ಟಿ 86 ಲಕ್ಷ ಯೋನಿಗಳಲ್ಲಿ ಬೇರೆ 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 ಜೀವ ಪಡ್ಕೊಂಡ್ ಬರ್ತಾ ಇರ್ತೀರಾ, ಬೇಡ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ ಇರುವಾಗ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ನಾಲಿಗೆ ಇದೆ, ಭಗವಂತನ ಸ್ಮರಣೆ ಮಾಡ್ಲಿಲ್ಲ ಅಂದ್ರೆ ಹೇಗಪ್ಪ? ಕಾಲನ ಭಟ್ರು ಬಂದು ಕಾಲ್ಪಿಡಿದು ಎಳೆಯುವಾಗ, ಕಾಲನ ಭಟ್ರು ಯಮಧರ್ಮರಾಯರು ಬಂದು ನಮ್ಮ ಕಾಲನ ಹಿಡಿದು ಎಳಿತಾ ಇರ್ತಾರೆ. ತಾಳೆಂದರೆ ತಾಳನಪ್ಪಯ್ಯ, ಸ್ವಲ್ಪ ತಾಳಪ್ಪ ಪ್ಲೀಸ್,
ನಂಗೆ ಬುದ್ಧಿನೇ ಇರ್ಲಿಲ್ಲ, ಭೌತಿಕದಲ್ಲೇ ಒದ್ದಾಡ್ತಿದ್ದೆ. ಈಗ ನಂಗೆ ನಿನ್ ಬಗ್ಗೆ ಗೊತ್ತಾಗಿದೆ, ನಿನ್ ಬಗ್ಗೆ ತುಂಬಾ ತಿಳ್ಕೊತೀನಿ, ನಿನ್ನನ್ನ ಪೂಜೆ ಮಾಡ್ತೀನಿ ಅಂದ್ರೆ ಯಮಧರ್ಮರಾಯ ಬಿಡ್ತಾನ? ಬಿಡೋದಿಲ್ಲ. ಆದ್ರಿಂದ ಇಲ್ಲಿ ಭಗವಂತ ಪ್ರತಿಯೊಂದು ಅಂಗಾಂಗಗಳನ್ನ ಅವರ ತೃಪ್ತಿಗಾಗಿ ನಮ್ಗೆಲ್ರಿಗೂ ಕೊಟ್ಟಿದ್ದಾರೆ. ಹಾಗ ನಾವು ಅವರನ್ನ ತೃಪ್ತಿ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೇವೆ. ಆದ್ರೆ ದುರಾದೃಷ್ಟವಶದಿಂದ ಎಲ್ರೂ ಲೋಕ ವ್ಯವಹಾರಗಳ ಬಗ್ಗೆ ತುಂಬಾನೇ ಆಸೆ. ಚಾಡಿ ಹೇಳೋದಾಸೆ, ಚಾಡಿ ಕೇಳೋದಾಸೆ, ಕೆಟ್ಟದ್ ನೋಡೋದಾಸೆ, ಕೆಟ್ಟದ್ದು ಅದು ಬೇಡದಿರೋದು, ಆರೋಗ್ಯಕ್ಕೆ ಇಲ್ದೇ ಇರೋದು ತಿನ್ಬೇಕು ಅನ್ನೋ ಆಸೆ. ಹೀಗಾಗಿ ನಾವು ಬಳಸ್ಕೊಳ್ತಾ ಇದ್ದೇವೆ. ಆದ್ರೆ ಖಂಡಿತವಾಗ್ಲೂ ನಾವು ಬೇರೆ ಏನನ್ನೂ ಬಯಸ್ದೆ ಭಗವಂತನಿಗಾಗಿ ಎಲ್ಲ ಕೆಲಸವನ್ನು ಮಾಡಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನು ಹೇಳ್ತಾ ಇದ್ದಾರೆ, ಯಾವಾಗ ಈ ಜಡದ ಭೌತಿಕ ಲಕ್ಷಣಗಳನ್ನ ಗ್ರಹಿಸಲು ಭಗವಂತ ಅಪೇಕ್ಷೆ ಮಾಡ್ತಾರೋ ಆಗ ಮೃದುತ್ವ, ಕಾಠಿಣ್ಯ, ಉಷ್ಣ, ಶೀತ, ಹಗುರ ಮತ್ತು ಭಾರ ಇಂದ್ರಿಯಾನುಭವಗಳ ಹಿನ್ನೆಲೆ ಚರ್ಮರಂಧ್ರಗಳ ದೇಹದ ಮೇಲಿನ ರೋಮಗಳು ಮತ್ತು ಅವುಗಳ ನಿಯಂತ್ರಕ ದೇವತೆಗಳು ಅಂದ್ರೆ ವೃಕ್ಷಗಳು ಹುಟ್ಟಿದವು. ನೋಡಿ, ವೃಕ್ಷಗಳು ಹೇಗೆ ಹುಟ್ಟುತ್ತಾ ಇದ್ವು ಅಂತ ಡೌಟ್ ಇತ್ತು. ಇವತ್ತದಕ್ಕೆ ಉತ್ತರ ಸಿಗ್ತಾ ಇದೆ. ಚರ್ಮದ ಒಳಗೆ ಮತ್ತು ಹೊರಗೆ ಆವರಿಸಿರುವ ಗಾಳಿಯ ಮೂಲಕ ನಮ್ಮೆಲ್ಲರ ಇಂದ್ರಿಯ ಜ್ಞಾನಕ್ಕೆ ಉಂಟಾಯಿತು. ದೇಹದ ಮೇಲಿನ ರೋಮಗಳು, ಈಗ ನಮ್ಮ ರೋಮ ಅಂದ್ರೆ ಏನಪ್ಪ? ಕೂದಲುಗಳು. ಎಲ್ರಿಗೂ ಕೈ ಮೇಲೆ ಕಾಲ್ ಮೇಲೆಲ್ಲ ಕೂದಲುಗಳಿರುತ್ತಲ್ವಾ? ಈ ದೇಹದ ಮೇಲಿನ ರೋಮಗಳು ಮತ್ತು ಭೂ ಶರೀರದ ಮೇಲಿರುವ ಸಸ್ಯಗಳ ನಡುವೆ, ಭೂಮಿಯಲ್ಲಿರುವಂತಹ ಅನೇಕ ಸಸ್ಯಗಳ ಮೇಲಿರುವ ಎರಡಕ್ಕೂ ತುಂಬಾ ನಿಕಟ ಸಂಬಂಧವಿರುತ್ತಂತೆ, ಕ್ಲೋಸ್ ರಿಲೇಶನ್ಶಿಪ್ ಇರುತ್ತಂತೆ. 3ನೇ ಸ್ಕಂದದಲ್ಲಿ ತ್ವಚಂ ಅಸ್ಯ ವಿನಿರ್ಭಿನಾ ವಿವಿಕುರ್ ದಿಷ್ಟ್ಯಂ ಔಷಧಿಹಿ ಅಂತ ಹೇಳ್ತಾರೆ. ಅಂದ್ರೆ ವನಸ್ಪತಿಗಳು ಆಹಾರ ಮತ್ತು ಔಷಧಿಗಳಂತೆ ಈ ಒಂದು ಚರ್ಮಕ್ಕೆ ತುಂಬಾ ಪುಷ್ಟಿಕರವಾಗಿದೆ. ಬೆಂಗಳೂರಲ್ಲೆಲ್ಲ ನಾವು ಓಡಾಡ್ಬೇಕಾದ್ರೆ ಕಿಟಕಿ ಮುಚ್ಚಿಬಿಟ್ಟು AC ಆನ್ ಮಾಡ್ಕೊಳಕ್ ಒದ್ದಾಡ್ತೀವಿ. ಅದೇ ಔಟ್ಸ್ಕರ್ಟ್ ಬ್ಯಾಂಗ್ಳೂರ್ ಹೋದ ತಕ್ಷಣ ಬೇಗ ಬೇಗ AC ಆಫ್ ಮಾಡಿ ಕಿಟಕಿಗಳೆಲ್ಲ ತೆಕ್ಕೋತೀವಿ. ಯಾಕೆ? ಒಳ್ಳೆ ಗಾಳಿ ಬರ್ಲಿ, ಒಳ್ಳೆ ಆಮ್ಲಜನಕ ಸಿಗ್ಲಿ, ಎಲ್ಲ ಗಿಡ ಮರ ಬಳ್ಳಿಗಳ ವಾಸನೆ, ಸಸ್ಯ ವಾಸನೆಗಳು ಸಿಗ್ಲಿ. ಯಾಕಂದ್ರೆ ಪ್ರತಿಯೊಂದು ಗಿಡ ಬಳ್ಳಿಗಳಲ್ಲಿ ಒಂದು ಔಷಧೀಯ ಗುಣಗಳಿರುತ್ತೆ. ಅದನ್ನೇ 3ನೇ ಸ್ಕಂದದಲ್ಲೂ ಸಹ ಹೇಳಿದ್ದಾರೆ. ಅಲ್ಲಿ ನಾವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ಬಹುದು. ಇನ್ನ ಇದಾದ್ಮೇಲೆ ಪರಮಪ್ರಭು ವಿವಿಧ ಕೆಲಸಗಳನ್ನು ಮಾಡಲು ಬಯಸಿದ್ರಂತೆ. ನೋಡಿ, ಎಲ್ಲ ಅಂಗಾಂಗಗಳನ್ನ ಕೊಟ್ರು, ಇನ್ನೂ ಏನಾದ್ರು ಕೆಲಸ ಮಾಡ್ಬೇಕು ಅಂತ ಭಗವಂತ ಬಯಸಿದ್ರು. ಆಗ 2 ಕೈಗಳು ಮತ್ತು ನಿಯಂತ್ರಣ ಬಲ ಸ್ವರ್ಗದ ದೇವತೆ ಇಂದ್ರನಿಗೆ ಒಪ್ಪಿಸಿದ್ರಂತೆ. 2 ಕೈಗಳನ್ನ, ಆ ಕೈಗಳಿಗೆ ಶಕ್ತಿಗಳನ್ನ ನೀನ್ ಕೊಡಪ್ಪ ಅಂತ ಇಂದ್ರನಿಗೆ ಹೇಳಿದ್ರಂತೆ. ಹಾಗೇನೆ ಕೈಗಳನ್ನು ಮತ್ತು ದೇವತೆಗಳನ್ನು ಅವಲಂಬಿಸಿದ ಕಾರ್ಯಗಳು ಅಲ್ಲಿ ವ್ಯಕ್ತ ಆಗ್ಲಿಕ್ಕೆ ಶುರುವಾಯಿತು. ಭಗವಂತನು ಇಂದ್ರಿಯಗಳ ಪ್ರಭು. ಇಂದ್ರಿಯಗಳ ಪ್ರಭು ಅನ್ನೋದಕ್ಕೆ ಭಗವಂತನಿಗೆ ಒಂದು ಹೆಸರಿದೆ, ಎಲ್ರಿಗೂ ಗೊತ್ತಿದೆ ಅನ್ಸುತ್ತಲ್ವಾ? ಆ ಹೆಸರನ್ನ ಏನಂತ ಹೇಳ್ತೇವೆ? ಇಂದ್ರಿಯಗಳ ಒಡೆಯ ಭಗವಂತ ಋಷಿಕೇಶ ಮಾತಾಜಿ. ಕೃಷಿಕೇಶ, ಸರ್ವೇಂದ್ರಿಯಗಳ ಒಡೆಯ ಕೃಷಿಕೇಶ. ಹೀಗೆ ಭಗವಂತ ಪ್ರಸಿದ್ಧನಾಗಿದ್ದಾನೆ. ದೇವತೆಗಳು ಪರಮಪ್ರಭುವಿನ ಸೇವಕರಾಗಿದ್ದಾರೆ. ಪ್ರತಿನಿತ್ಯ 10 ನಾಮಾಪರಾಧಗಳನ್ನ ಓದ್ತೇವಲ್ವಾ? ಅಲ್ಲಿ ನಾವು ಕಾಳಿ ಎಂದೋ ದುರ್ಗಾ ಎಂದೋ ಜಪಿಸಿದ್ರು ಅದು ಹರೇ ಕೃಷ್ಣ ಮಹಾಮಂತ್ರಕ್ಕೆ ಸಮ ಆಗಕ್ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಎಲ್ಲ ದೇವತೆಗಳು ಭಗವಂತನು ಕಾರ್ಯಕ್ಕೆ ನೇಮಿಸಿರುವಂತಹ ಏನಂತ ಹೇಳ್ಬೋದು, ಜನರು ಅಂತ ಹೇಳ್ಬೋದು, ಅಥವಾ ದೇವತೆಗಳು ಅಂತ ಹೇಳೋಣ. ಯಾಕಂದ್ರೆ ಮನುಷ್ಯರಿಗಿಂತ ಉತ್ತಮರಾಗಿರೋದು. ಸೊ ಭಗವಂತನ ಸೇವೆಗೆ ಏರ್ಪಾಡು ಮಾಡಿರುವಂತಹ ದೇವತೆಗಳವರು. ಸೊ ಎಲ್ಲವೂ ಅಂತಿಮವಾಗಿ ಯಾರು ಏನೇ ಮಾಡ್ಲಿ, ಎಲ್ಲ ಅಂಗಾಂಗಗಳಿಗೂ ಒಬ್ಬೊಬ್ಬರನ್ನ ಹೆಡ್ ಅಂತ ಮಾಡಿದ್ರು, ಏನೇ ಮಾಡಿದ್ರು ಅಂತಿಮವಾಗಿ ಪರಮ ಪ್ರಭುವಿನ ನಿಯಂತ್ರಿತವಾಗಿದೆ. ಫುಲ್ ಕಂಟ್ರೋಲು ಪರಮ ಪ್ರಭುದೇ ಆಗಿರುತ್ತೆ. ಒಂದು ಸ್ಕೂಲ್ ಅಂದ ತಕ್ಷಣ ಆಯಾಯಿಂದ ಹಿಡಿದು ಟೀಚರ್ಸ್ ಇರ್ತಾರೆ, ಹೆಡ್ ಮಾಸ್ಟರ್ ಇರ್ತಾರೆ, ಕ್ಲರ್ಕ್ ಇರ್ತಾರೆ, HR ಇರ್ತಾರೆ. ಕೊನೆಗೆ ಏನ್ ಬೇಕು ಬೇಡ ಅಂತ ಫೈನಲ್ ಡಿಸೈಡ್ ತಗೊಳ್ಳೋದು ಪ್ರಿನ್ಸಿಪಲ್ ಆಗಿರ್ತಾರೆ. ಅದಕ್ಕಿಂತ ಇನ್ನೂ ಡಿಸೈಡ್ ತಗೊಳ್ಬೇಕು ಅಂದ್ರೆ ಮ್ಯಾನೇಜ್ಮೆಂಟ್ ಆಗಿರ್ತಾರೆ. ಹಾಗೇನೆ ಭಗವಂತ ಎಲ್ಲದಕ್ಕೂ ನಿಯಂತ್ರಿತ. ಭಗವಂತನ ಕೈಯಲ್ಲಿ ನಿಯಂತ್ರಣವಿರುತ್ತೆ. ಭೌತಿಕ ಪ್ರಕೃತಿಗೆ ಅಥವಾ ಜೀವಿಗೆ ಯಾರಿಗೂ ಸ್ವಾತಂತ್ರ್ಯವಿಲ್ಲ. ಅನ್ಕೋಬಹುದು ಎಲ್ಲ ನನ್ನಿಂದ, ಎಲ್ಲ ನಾನೇ ಮಾಡ್ತಾ ಇದೀನಿ, ಎಲ್ಲ ನನ್ನ ಕಡೆಯಿಂದನೇ ಆಗತ್ತೆ. ಖಂಡಿತ ಇಲ್ಲ.
ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮನು ಅಂತ ಹೇಳ್ತಾರೆ. ಎಲ್ಲ ಭಗವಂತನ ಇಚ್ಛೆಯಿಂದನೇ ಎಲ್ಲ ಕೆಲಸಗಳು ಆಗೋದಿಕ್ಕೆ ಸಾಧ್ಯ. ತಾನೇ ತನ್ನ ಇಂದ್ರಿಯಗಳ ಪ್ರಭು ಅಂತ ಯಾರೆಲ್ಲ ಈ ಭೌತಿಕ ಲೋಕದಲ್ಲಿ ಭ್ರಾಂತರಾಗಿ ಭ್ರಮೆಗೆ ಒಳಗಾಗಿ ಜೀವಿಗಳು ಕೆಲಸ ಮಾಡಿದ್ರೆ ಖಂಡಿತ ಅವರೆಲ್ಲರೂ ಭಗವಂತನ ಬಹಿರಂಗ ಶಕ್ತಿಯ ಹಿಡಿತದಲ್ಲಿರ್ತಾರೆ. ಬಹಿರಂಗ ಶಕ್ತಿ ಮಾಯ ಹಿಡಿತದಲ್ಲಿ ಅವರೆಲ್ಲರೂ ಇರ್ತಾರೆ. ಅಂದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸ್ವಲ್ಪ ಏನಾದ್ರು ಅಲ್ಪ ಅಸ್ತಿತ್ವದಲ್ಲಿ ಒಂಚೂರು ಅಸ್ತಿತ್ವ ಬಂತು ಅಂದ ತಕ್ಷಣ ಉಬ್ಬಿದವನಿಗೆ ತುಂಬಾ ಜೊಂಬ ಮಾಡ್ಕೊಂಡು ನಾನೇ ಮಾಡಿದ್ದು ಅನ್ನೋರಿಗೆ ಭಗವಂತನ ಬಹಿರಂಗ ಶಕ್ತಿಯ ಕಠಿಣ ನಿಯಂತ್ರಣದಲ್ಲಿ ಅಧೀನರಾಗ್ಬಿಡ್ತಾರೆ. ಜೊತೆಗೆ ಅವರು ಮಾಯ ಹಿಡಿತದಿಂದ ಬಿಡಿಸ್ಕೊಳ್ಳಕ್ಕೂ ಆಗುದಿಲ್ಲ. ಜನ್ಮ ಮೃತ್ಯು ಒಂದು ಜನನ ಮರಣ ಚಕ್ರದಿಂದ ಜನ್ಮ ಮೃತ್ಯು ಜರಾವ್ಯಾಧಿಯನ್ನ ಅನುಭವಿಸ್ತಾ ಇಲ್ಲೇನೆ ಇರ್ತಾರೆ. ಆದ್ರೆ ಇದಕ್ಕೆ ನಾವು ಮಾಯ ಹಿಡಿತದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರ್ಬೇಕು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಶ್ರೀಹರಿ. ಸದಾ ಕಾಲ ಭಗವಂತನನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಅವನನ್ನ ಸದಾ ಕಾಲ ಸ್ಮರಣೆ ಮಾಡ್ತಾ ಇರ್ಬೇಕು ಅನ್ನೋದನ್ನ ಈ ಒಂದು ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ತೇವೆ ಅಲ್ವಾ. ನಾವ್ ಹೇಗಿದ್ವಿ ಹೇಗಾದ್ವಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಲ್ಲಿ. ಕರುಣಾಳು ಬಾ ಬೆಳಕೆ ಮಸುಕಿದೆ ಮಬ್ಬಿನಲಿ ಕೈ ಹಿಡಿದು ನಡೆಸನ್ನನು. ಇರುಳು ಕತ್ತಲೆಯ ಗವಿ ಬಲು ದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು. ಗೊತ್ತಿರ್ಲಿಲ್ಲ ಅಸ್ತಿತ್ವ ನಮ್ದೇ, ನಾವೇ ಎಲ್ಲ ಅಂತ ಮೆರೆದ್ವಿ. ಆದ್ರೆ ಕೊನೆಗೆ ಬುದ್ಧಿ ಬಂದಾಗ ಅಪ್ಪ ತಂದೆ ಕತ್ತಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀನಿ. ಇರುಳು ಕತ್ತಲೆಯ ಗವಿ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಕೈ ಹಿಡಿದು ನಮ್ಮನ್ನ ಕರ್ಕೊಂಡು ಹೋಗು ತಂದೆ ಅಂತ ಹೇಳ್ತೇವೆ. ಇವಾಗ ಏನ್ ಹೇಳ್ತೇವೆ? ಮುನ್ನ ಇಂತಿರದಾದೆ ನಿನ್ನ ಬೇಡದೆ ಹೋದೆ ಕೈ ಹಿಡಿದು ನಡೆಸೆನ್ನನು. ಮುಂಚೆ ನಂಗೆ ಏನು ನಿನ್ ಬಗ್ಗೆ ಗೊತ್ತಿರ್ಲಿಲ್ಲ, ನನಗೆ ಏನು ಅರಿವೇ ಇರ್ಲಿಲ್ಲ. ಕೃಷ್ಣ ಅಂದ್ರೆ ನೀನು ಎಲ್ಲ, ನೀನೇ ಒಂದು ಪರಮಾತ್ಮ, ಎಲ್ಲವನ್ನು ರಕ್ಷಿಸುವನು ನೀನು ಅನ್ನೋದೇ ನಂಗೆ ಗೊತ್ತಿಲ್ದೇನೆ ಜೊಂಬದಿಂದ ಬದುಕ್ಬಿಟ್ಟೆ. ಈಗ ಗೊತ್ತಾಗಿದೆ. ಕೈ ಹಿಡಿದು ನನ್ನನ್ನು ನಡೆಸ್ಕೊಳಪ್ಪ, ಗೋಲೋಕ ವೃಂದಾವನಕ್ಕೆ ಕರ್ಕೊಂಡು ಹೋಗಪ್ಪ ಅಂತ ಈಗ ನಾವು ಕೇಳ್ಕೊಳ್ತಾ ಇದ್ದೇವೆ. ಬೇರೆಯವ್ರನ್ನೂ ಕೇಳ್ತೀವಿ, ಪ್ಲೀಸ್ ಬನ್ನಿ ಪ್ಲೀಸ್ ಬನ್ನಿ ಪ್ಲೀಸ್ ಬನ್ನಿ ಅಂತ. ಆದ್ರೆ ಅವರು ಮಾಯೆಗೆ ಸಿಕ್ಕಾಕೊಂಡ್ಬಿಟ್ಟು ಬರ್ಲೋ ಬೇಡವೋ ಅಂತ ಹಿಂದಿಂದೆ ಇದ್ದಾರೆ. ಆದ್ರೆ ಪ್ರಭುಪಾದ ಲೆಕ್ಚರರ್ ಹೇಳ್ತಾರೆ, ಇವತ್ತಲ್ಲ ನಾಳೆ ಬರ್ಲೇಬೇಕು, ಬಂದೇ ಬರ್ತಾರೆ ಅಂತ ಸ್ವತಃ ಕೃಷ್ಣನೇ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಇದಾಯ್ತಪ್ಪ, ಇಷ್ಟೆಲ್ಲ ಆದ್ಮೇಲೆ ಗತಿಯನ್ನು ನಿಯಂತ್ರಿಸಲು ಬಯಸಿದ ಕಾರಣದಿಂದ ಗತಿ ಎಂಡು ಅಂತ್ಯ ಆಗ್ಲೇಬೇಕಲ್ವಾ. ಹುಟ್ಟಿದವರು ಸಾಯ್ಲೇಬೇಕು. ಗತಿಯನ್ನ ಬಯಸಿದ ಕಾರಣದಿಂದ ಭಗವಂತ ಕಾಲುಗಳನ್ನ ವ್ಯಕ್ತ ಮಾಡದಂತೆ, ಕಾಲುಗಳು ಕೊಟ್ಟಂತೆ. ಕಾಲುಗಳ ನಿಯಂತ್ರಣ ದೇವತೆ ಯಾರು ಗೊತ್ತಾ? ಕಾಲುಗಳ ನಿಯಂತ್ರಣ ದೇವತೆ ವಿಷ್ಣು. ನೋಡಿ, ನಮ್ಮೆಲ್ಲ ಕೊಟ್ಟಿರೋ ಕಾಲುಗಳನ್ನ ನಿಯಂತ್ರಿಸ್ತಿರೋದು ಭಗವಂತ. ಆದಷ್ಟು ನಮ್ಮ ಕಾಲುಗಳನ್ನ ಒಳ್ಳೆ ಕೆಲಸಕ್ಕೆ, ಒಳ್ಳೆ ಜಾಗಗಳಿಗೆ ಹೋಗೋದಕ್ಕೇನೆ ಬಳಸೋಣ. ಈ ಕಾರ್ಯದಲ್ಲಿ ಭಗವಂತನ ವೈಯಕ್ತಿಕ ಮೇಲ್ವಿಚಾರಿಕೆ ದ್ವಾರ ಎಲ್ಲ ವರ್ಗದ ಮಾನವ ಜೀವಿಗಳು ಅವರವರ ಕರ್ತವ್ಯವಾದ ವೃತ್ತಿ ಧರ್ಮಗಳಲ್ಲಿ ಸತತವಾಗಿ ನಿರತರಾಗಿದ್ದಾರೆ. ಹೌದು, ಕೆಲ್ಸಕ್ಕೆ ಹೋಗ್ಬಾರ್ದಪ್ಪ, ಕೃಷ್ಣ ಪ್ರಜ್ಞೆಗೆ ಬಂದಿದ್ರೆ 24 ಗಂಟೆ ಕುತ್ಕೊಂಡು ಮನೇಲಿ ಕುತ್ಕೊಳ್ಳಿ ಅಂದ್ರೆ ಆಗುದಿಲ್ಲ. ನಮ್ಮ ಕಮಿಟ್ಮೆಂಟ್ ಅನ್ನೋದು ಇರುತ್ತಲ್ವಾ. ಕೆಲಸಗಳು ಮಾಡ್ಬೇಕು, ಸಂಸಾರದ ಜವಾಬ್ದಾರಿ ಇರುತ್ತೆ, ಅದನ್ನ ನೋಡ್ಕೊಳ್ಬೇಕು. ಆದ್ರಿಂದ ಆ ಕೆಲಸಗಳನ್ನ ಮಾಡ್ತಾ ಇರ್ಬೇಕಾದ್ರೆ ಕೃಷ್ಣ ಹೋಗ್ತಾ ಇದೀನಪ್ಪ ಕೆಲ್ಸಕ್ಕೆ, ನಿನಗಾಗಿ ನಿನ್ನ ಸೇವೆಗಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನೇ ದುಡಿದ್ರು ಅದು ನಿನ್ನಗಾಗ್ಲಿ, ಎಷ್ಟು ಬೇಕು ಸಂಸಾರಕ್ಕಿಟ್ಟು ನಿನಗೂ ಅದು ಸೇರ್ಲಿ ತಂದೆ, ನಿನಗೆ ಅದು ಸೇರಿದೆ ತಂದೆ ಅಂತ ಹೇಳಿ ನಾವು ಕೆಲಸಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಈ ಎಲ್ಲ ಚಲನವಲನಗಳ ಉದ್ದೇಶ ಸುಖ ಜೀವನಕ್ಕೋಸ್ಕರ ಸಂಪತ್ತಿನ ಗಳಿಕೆಯೇ ಆಗಿದೆ. ದುಡ್ಡು ದುಡ್ಡು ದುಡ್ಡು, ಅಪ್ಪ ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಮನೆ ಅಂತ ತಗೊಂತಾರೆ. ಕೆಲವ್ರು ಒಂದ್ ಮನೆನೂ ಇಲ್ಲದೆ ಒದ್ದಾಡ್ತಾ ಇದೀವಿ. ಆದ್ರೆ ಕೆಲವರು ಅಲ್ಲೊಂದ್ ಮನೆ ಇಲ್ಲೊಂದ್ ಮನೆ ಅಲ್ಲೊಂದಿಷ್ಟು ದುಡ್ಡು 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 ಅಂತ ಕೂಡ ಇರ್ತಾರೆ. ಇವತ್ತೊಬ್ರು ಮಾತಾಜಿ ಹೇಳ್ತಾ ಇದ್ರು, ಅದೇನು ಅಂತ ಗೊತ್ತಿಲ್ಲ, ನನ್ನ ತಮ್ಮನಿಗೆ ದುಡ್ಡಿನ ಹುಚ್ಚಿಡ್ದ್ಬಿಟ್ಟಿದೆ ಅಂತ. ಯಾಕಂಗ್ ಹಿಡ್ದಿದೆ ಅಂದ್ರೆ ಗೊತ್ತಿಲ್ಲ ಏನ್ ಮಾಡ್ತಾನೆ ಅಂತ. ಇರೋದ್ ಗಂಡ ಹೆಂಡತಿ ಒಂದ್ ಮಗು, ಆದ್ರೂ ದುಡ್ಡು 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 ಅಂತ ತಾಯಿಗೆ ಊಟ ಕೊಡದೆ ಕಳಿಸ್ಬಿಟ್ಟಿದ್ದಾನೆ ಅಂದ್ರು. ಅಂತ ದುಡ್ಡು ಇಟ್ಕೊಂಡು ಏನ್ ಪ್ರಯೋಜನ? ಕಣ್ಮುಂದೆ ಇರೋರು ನಂಬಿ ಬಂದವ್ರಿಗೆ ಒಂದ್ ಹೊತ್ತು ಗಂಜಿ ಕೊಡದೆ ದುಡ್ಡನ್ನ ಇಟ್ಕೊಂಡ್ರೆ ಏನ್ ಮಾಡಕ್ ಸಾಧ್ಯ
ಅದನ್ನೇ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಉದ್ದೇಶಕ್ಕಾಗಿ ಸುಖ ಜೀವನಕ್ಕಾಗಿ ಬಳಸ್ತಾ ಇದ್ರೆ ಅದು ಖಂಡಿತ ತಪ್ಪಾಗತ್ತೆ. ಅದೇ ಸನಾತನ ಧರ್ಮದಲ್ಲಿದ್ದು ವೈಷ್ಣವರಾಗಿ ಆ ಹಣವನ್ನ ಭಗವಂತನ ಸೇವೆಗೆ, ಭಗವಂತನ ಧಾಮಕ್ಕೆ, ಅಥವಾ ಭಗವಂತನ ಒಂದು ಪ್ರಸಾದಕ್ಕೆ, ಅಥವಾ ಒಂದು ಭಗವಂತನ ಮಂದಿರ ನಿರ್ಮಾಣಕ್ಕೆ ಕೊಟ್ಟಾಗ ಖಂಡಿತ ಅದು ಒಳಿತಾಗತ್ತೆ. ಭಗವಂತ ಕೊಟ್ಟ ದುಡ್ಡು ಭಗವಂತನಿಗೆ ವಾಪಸ್ಸು ಹೋಗತ್ತೆ. ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಪ್ರಭುಪಾದರು ಈ ಒಂದು 25ನೇ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ದಯವಿಟ್ಟು ಓದ್ಕೊಳ್ಳಿ. ಪರಮಪ್ರಭುವಿನ ಬಹಿರಂಗ ಶಕ್ತಿಯಿಂದ ಎಲ್ಲರೂ ಆಕರ್ಷಿತರಾಗಿ ಅವರು ಪೂರ್ಣವಾಗಿ ವಿಷ್ಣುವನ್ನ ಮರೆತಿದ್ದಾರೆ. ನೋಡಿ, ಮಾಯೆಗೆ ಒಳಗಾಗ್ಬಿಟ್ಟು ಭಗವಂತನನ್ನ ಮರ್ತು ಬಿಟ್ಟಿದ್ದಾರೆ. ಆದ್ರೆ ಆ ಮರ್ತವರೆಲ್ಲ ಈ ಲೌಕಿಕ ನಾಗರಿಕತೆಯಲ್ಲಿ ಯಾರೊಬ್ರು ಸುಖವಾಗಿಲ್ಲ. ರಹಸ್ಯವೆಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ವಿಶ್ವ ಶಾಂತಿಯ ಮಾರ್ಗದಲ್ಲಿ ಯಜ್ಞವನ್ನು ಆಚರಿಸಲು ಪ್ರಯತ್ನಿಸಬೇಕಾಗತ್ತೆ. ಆ ಒಂದು ಕಲಿಯುಗಕ್ಕೆ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಜಪಯಜ್ಞ ಸೂಕ್ತ. ಬೇರೆ ಯಜ್ಞಗಳೆಲ್ಲ ಕೋಟಿ ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡ್ತೇವೆ, ಆದ್ರೆ ಪ್ರಯೋಜನ ಇಲ್ಲ. ಯಕ್ಷ ಪ್ರಶ್ನೆಯಲ್ಲಿ ಹೇಳ್ತಾನೆ ಧರ್ಮರಾಯ, ಯಾವಾಗ ನಾವು ಮಾಡಿದ ಯಜ್ಞ ಫಲಿಸೋದಿಲ್ಲ ಅಂತ? ಯಾವಾಗ ನಾವು ಕೊಟ್ಟಂತಹ ದಕ್ಷಿಣೆ ಬ್ರಾಹ್ಮಣನಿಗೆ ತೃಪ್ತಿಯಾಗಲು ಅದು ಫಲಿಸೋದಿಲ್ಲ. ಈ ಕಲಿಯುಗದಲ್ಲಿ ಮೆಚ್ಚೋಕೆ ತೃಪ್ತಿ ಅನ್ನೋದು ಸಾಧ್ಯನಾ? ಇಲ್ಲ. ಇಷ್ಟಿದ್ರೆ ಅಷ್ಟು ಬೇಕು, ಅಷ್ಟಿದ್ರೆ ಮತ್ತಷ್ಟು ಬೇಕು, ಮತ್ತಷ್ಟಿದ್ರೆ ಮಗದಷ್ಟು ಬೇಕು, ಬೇಕು 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 ಅಂತಾನೆ ಇರ್ತೀವಲ್ವಾ. ಆದ್ರಿಂದ ಇಲ್ಲಿ ಕಲಿಯುಗದಕ್ಕೆ ಇರುವಂತಹ ಆ ಸಂಕೀರ್ತನ ಜಪಯಜ್ಞ ಮಾಡಿದ್ರೆ ಸಾಕು. ಕೋಟಿ ಖರ್ಚು ಮಾಡ್ದೇನೆ ಕೋಟಿ ಪುಣ್ಯ ನಮಗೆ ಸಿಗುತ್ತೆ. ಅಂದ್ರೆ ಇಲ್ಲಿ ಕಾಲು ದೇಹದ ಅತಿ ಮುಖ್ಯವಾದ ಸಾಧನವಾಗಿದೆ ಅಂತ ಹೇಳ್ತಾ ಇದ್ರೆ. ಯಾಕಂದ್ರೆ ಕಾಲುಗಳ ಸಹಾಯವಿಲ್ಲದೆ ಒಬ್ಬನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸಲಾರ. ಅದರಿಂದ ಈ ಕಾಲು ಕೊಟ್ಟಿರೋ ಭಗವಂತ ಸರಿಯಾಗಿ ನೋಡ್ಕೊಳ್ಬೇಕು. ನಾವು ಚಿಕ್ಕವರಿದ್ದಾಗ ತುಂಬಾ ಒಂದು ಹಾಡಿರೋದು, ಭಗವಂತ ಕೈ ಕೊಟ್ಟ ಯಾಕೋ ಅಂತ, ಭಗವಂತ ಕೈ ಕೊಟ್ಟ ದುಡಿಯೋಕಂತ, ಭಗವಂತ ಕಾಲ್ ಕೊಟ್ಟ ಯಾಕೋ ಅಂತ. ಅದನ್ನ ಒದಿಯೋಕಂತ ಅಲ್ಲ, ಅದನ್ನ ದೇವಸ್ಥಾನಗಳಿಗೆ ಒಳ್ಳೆ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಭಗವಂತ ಕಾಲ್ ಕೊಟ್ಟ ಅಂತ. ಒಂದೊಂದು ಅಂಗಾಂಗಗಳು ಏನು ಕೊಟ್ರು ಅನ್ನೋದನ್ನ ಹಾಡಲ್ಲಿ ಹೇಳ್ಕೊಂಡು ಹೋಗ್ತಾನೆ. ಅದನ್ನೇ ಇಲ್ಲಿ ಭಗವಂತನು ಹೇಳ್ತಾ ಇರೋದು. ಯಜ್ಞಾಚರಣೆಗೆ ಉದ್ದೇಶಿಸುವಾದ ಮಾನವ ಜೀವಿಗಳ ಕಾಲುಗಳ ಮೇಲೆ ವಿಶೇಷ ನಿಯಂತ್ರಣವನ್ನ ಭಗವಂತ ಇಟ್ಕೊಂಡಿರ್ತಾರಂತೆ. ಮುಂಚೆ ಎಲ್ಲ ಎಲ್ಲಂದ್ರಲ್ಲಿ ಓಡೋಗ್ತಿರೋದು. ಇವಾಗ ಏನಾಗುತ್ತೆ, ಇಲ್ಲ ಅಲ್ಲೋಗಣ ಬೇಡ್ದಿರೋ ಕಡೆ ಅಂದ ತಕ್ಷಣ ಕಾಲ್ ಗಟ್ಟಿಗೆ ಹಿಡ್ಕೊಳತ್ತೆ. ಬೇಕಿಲ್ಲ, ಏನಕ್ಕೆ ಹೋಗ್ತಾ ಇದೀಯಾ? ಅಲ್ಲಿ ಯಾವ್ದು ಲಾಭ ಇಲ್ಲ, ಸುಖ ಇಲ್ಲ, ಭೌತಿಕದಲ್ಲೇ ಒದ್ದಾಡ್ಬೇಕಾಗತ್ತೆ. ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಎಲ್ಲ ಭಕ್ತರು ಸಿಗ್ತಾರೆ, ಪ್ರಸಾದ ಸಿಗತ್ತೆ, ಸಂಕೀರ್ತನೆ ಇರುತ್ತೆ, ಹೋಗು ಅಂತ ಹೇಳುತ್ತೆ. ಅಂದ್ರೆ ಕಾಲು ಭಗವಂತ ನಿಯಂತ್ರಣವನ್ನ ಮಾಡಿ ತನ್ನ ಭಕ್ತರನ್ನ ಆದಷ್ಟು ಭಕ್ತಿರೋ ಕಡೆ, ಭಗವಂತ ಇರೋ ಕಡೆ ಕರ್ಕೊಳ್ತಾರೆ. ಅದಾದ ನಂತರ ಹೌದಪ್ಪ ಇದೆಲ್ಲ ಆಯ್ತು, ಇನ್ನು ಹೇಳ್ತೇವಲ್ವಾ, ಏನಪ್ಪ ಹುಟ್ಟೋದು, ತಿನ್ನೋದು, ಕುಡಿಯೋದು, ಮಜಾ ಮಾಡೋದು. ಭಗವಂತ ಏನ್ ಮಾಡಿದ್ರು, ಲೈಂಗಿಕ ಸುಖಕ್ಕಾಗಿ ಮಕ್ಕಳನ್ನ ಪಡೆಯಲು ಮತ್ತು ಸ್ವರ್ಗದ ಅಮೃತದ ರುಚಿ ನೋಡಲು ಭಗವಂತ ಜನನೇಂದ್ರಿಯಗಳನ್ನು ಸೃಷ್ಟಿ ಮಾಡ್ತಾರೆ. ಹೀಗೆ ಜನೇಂದ್ರಿಯ ಉಂಟಾಯಿತು. ಆದ್ರೆ ನಿಯಂತ್ರಕ ದೇವತೆ ಯಾರಪ್ಪ ಅಂದ್ರೆ ಪ್ರಜಾಪತಿ. ಲೈಂಗಿಕ ಸುಖದ ವಿಷಯ ಮತ್ತು ನಿಯಂತ್ರಕ ದೇವತೆಯು ಭಗವಂತನ ಜನನೇಂದ್ರಿಯಗಳ ನಿಯಂತ್ರಣದಲ್ಲಿರ್ತಾರೆ. ಖಂಡಿತ ಅದನ್ನು ಹೇಳಿದ್ದೇವೆ ನಾವು. ಗರ್ಭ ಸಂಸ್ಕಾರ ಅಲ್ವಾ, 16 ಸಂಸ್ಕಾರಗಳಲ್ಲಿ ಗರ್ಭ ಸಂಸ್ಕಾರ ತುಂಬಾ ಒಳ್ಳೆಯದು. ಭಗವಂತನನ್ನ ಧ್ಯಾನ ಮಾಡಿ ಭಗವಂತನ ಭಕ್ತರನ್ನಾಗೆ ಮಾಡೋದಕ್ಕೆ ಮಕ್ಕಳುಗಳನ್ನ ಪಡಿಬೇಕು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಿದಾಗ ಹುಟ್ಟಿದ ಮಕ್ಕಳು ಕೀರ್ತಿ ತಗೊಂಡು ಬರ್ತಾರೆ. ತಂದೆ ತಾಯಿಗಳ ಜನ್ಮವು ಸಫಲವಾಗತ್ತೆ. ಇಲ್ಲಿ ಇದಾದ್ಮೇಲೆ ದೇವೋತ್ತಮ ಪರಮ ಪುರುಷ ಆಹಾರದ ತಿರಸ್ಕೃತ ಭಾವವನ್ನ ವಿಚಾರಿಸಲು ತಿಂತೀವಲ್ವಾ, ತಿಂದ್ಮೇಲೆ ಅದು ಹೊರಗಡೆ ಹೋಗ್ಲೇಬೇಕಾಗತ್ತೆ. ಅವಾಗ ಭಗವಂತ ಏನ್ ಮಾಡ್ತಾರೆ, ಗುದೇಂದ್ರಿಯವನ್ನ ಸೃಷ್ಟಿ ಮಾಡ್ತಾರೆ. ಜೊತೆಗೆ ಅದನ್ನ ದೇವತೆ ಮಿತ್ರನೊಂದಿಗೆ ಹುಟ್ಟಿದವು ಅಂತ ಹೇಳ್ತಾರೆ. ಗುದೇಂದ್ರಿಯ ಮತ್ತು ವಿಸರ್ಜಿತ ವಸ್ತುಗಳೆರಡ ನಿಯಂತ್ರಕ ದೇವತೆಯ ಆಶ್ರಯದಲ್ಲಿರುತ್ತೆ. ನಾವು ಸಾಮಾನ್ಯವಾಗಿ ಔಷಧಿಗಳನ್ನ ತಗೊಳ್ಬೇಕಾದ್ರೆ ಚಿಕ್ಕ ಮಕ್ಕಳಲ್ಲಿ ಮಾತ್ರೆ ಅಥವಾ ಟಾನಿಕ್ ಏನಾದ್ರು ಕೈ ಕೊಟ್ಟಾಗ ಏನ್ ಹೇಳಿದ್ರು, ಶರೀರೇ ಜರ್ಜರಿ ಭೂತ ವ್ಯಾಳಗ್ರಸ್ತೆ ಹಳೇಬರೆ ಔಷಧಂ ಜ್ಞಾನವೀತೋ ಎಂ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿ ಔಷಧಿಯನ್ನ ಕೊಟ್ಟು ಕುಡಿಸೋದು. ಅಂದ್ರೆ ತಲೆಯಿಂದ ಹಿಡಿದು ಅಂಗುಷ್ಟದ ತನಕ
ಕಾಲು ಬೆರಳಿನ ತನಕ ಪ್ರತಿಯೊಂದು ದೇಹ ಭಾಗಗಳು ಭಗವಂತನಿಂದ ರಚನೆಯಾಗಿದೆ. ಆಮೇಲೆ ಅವರು ಒಂದು ಶರೀರದಿಂದ ಮತ್ತೊಂದು ಶರೀರಕ್ಕೆ ಚಲಿಸಲು ಬಯಸ್ತಾರೆ. ಆವಾಗ ಏನ್ ಮಾಡ್ತಾರೆ, ನಾಭಿ, ಹೊಕ್ಕಳ ಬಳ್ಳಿ ಅಂತ ಹೇಳ್ತೇವಲ್ವಾ, ನಾಭಿಯನ್ನ ಸೃಷ್ಟಿ ಮಾಡ್ತಾರೆ. ನಾಭಿಲಿ ಹುಟ್ಟು ಮತ್ತು ಸಾವು ಒಟ್ಟಾಗಿ ಸೃಷ್ಟಿಯಾಯಿತು. ನಾಭಿಯಿಂದ ಕರುಳು ಬಳ್ಳಿ ಕತ್ತರಿಸಿದ ತಕ್ಷಣ ಮಗು ಹುಟ್ಟಿದ ತಕ್ಷಣ ಮಗು ಜನ್ಮವಾಯಿತು, ಅದರ ಮರಣದ ದಿನಾಂಕ ನಿಶ್ಚಯವಾಯಿತು. ಇದೆರಡು ಭಗವಂತ ಮಾಡಿದ್ರು. ಪ್ರಾಣವಾಯು ಬದುಕನ್ನು ಮುಂದುವರಿಸುತ್ತದೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ನೋಡಿ, ಎಲ್ಲವೂ ಭಗವಂತನಿಂದ ಆಗಿರೋದು. ಇನ್ನು ಆಹಾರ ಮತ್ತು ಪಾನೀಯವನ್ನ ಅಪೇಕ್ಷಿಸಿದಾಗ ಆಹಾರ ತಿನ್ಬೇಕು, ನೀರೇನಾದ್ರು ತಣ್ಣಗಿರೋ ತಂಪಾಗಿರೋದು ಕುಡಿಬೇಕು ಅಂದಾಗ ಹೊಟ್ಟೆ ಮತ್ತು ಕರುಳುಗಳು ಹಾಗೂ ನಾಡಿಗಳು ಕೂಡ ವ್ಯಕ್ತವಾದವು. ನದಿಗಳು ಮತ್ತು ಸಮುದ್ರಗಳು ಅವುಗಳ ತುಷ್ಟಿ ಮತ್ತು ಪುಷ್ಟಿಗಳಿಗೆ ಆಕಾರವಾಗಿದೆ. ಭಗವಂತ ನೋಡಿ, ತಂದೆ ಮಕ್ಕಳು ಕುಡಿಬೇಕು ಅಂತ ಆಸೆ ಪಟ್ರು, ತಿನ್ಬೇಕು ಅಂತ ಆಸೆ ಪಟ್ರು ಅಂದ ತಕ್ಷಣ ಭಗವಂತ ಏನ್ ಮಾಡಿದ್ರು, ನದಿಗಳನ್ನ, ಸಾಗರಗಳನ್ನ, ಸಮುದ್ರಗಳನ್ನ ಸೃಷ್ಟಿ ಮಾಡಕ್ ಶುರು ಮಾಡಿದ್ರು. ಯಾಕಂದ್ರೆ ನೀರ್ ಬೇಕಲ್ವಾ. ಆದ್ರಿಂದ ಭಗವಂತ ಅಷ್ಟು ಕರುಣಾಳು, ದಯಾಮಯಿ. ಭಗವಂತ ಸಮುದ್ರವನ್ನ ಸೃಷ್ಟಿ ಮಾಡಿದ್ರು. ಜೊತೆಗೆ ತನ್ನ ಶಕ್ತಿಯ ಚಟುವಟಿಕೆಗಳನ್ನ ಕುರಿತು ಚಿಂತಿಸಲು ಬಯಸಿದಾಗ ಭಗವಂತ ಹೃದಯ, ಮನಸ್ಸಿನ ಪೀಠ, ಹೃದಯನೇ ಅಲ್ವಾ ನಮ್ಮೆಲ್ಲರ ದೇಹದೊಳಗೆ ಆತ್ಮ, ಈ ಒಂದು ಪುಟ್ಟ ಆತ್ಮದೊಳಗೆ ಪರಮಾತ್ಮ ಕೂತಿದ್ದಾರೆ ಅಂದ್ಮೇಲೆ ಅದು ಭಗವಂತನ ಪೀಠ. ಮನಸ್ಸು, ಚಂದ್ರ, ಸಂಕಲ್ಪ, ಎಲ್ಲ ಬಯಕೆಗಳು ವ್ಯಕ್ತವಾಯಿತು ಅಂತ ಹೇಳ್ತಾರೆ. ಆದ್ರಿಂದ ನಮ್ ಮನ್ಸೋ ಇಚ್ಛೆ ಬಂದಾಗೆ ಮಾಡೋ ಹಾಗಿಲ್ಲ. ನಾವ್ ಏನೇ ಕೆಲಸ ಮಾಡ್ಬೇಕಾದ್ರೂ ನಮ್ಮ ಆತ್ಮವನ್ನ ಕೇಳಿ ಮಾಡ್ಬೇಕು, ಪರ್ಮಿಷನ್ ತಗೊಳ್ಬೇಕು ಭಗವಂತನ ಹತ್ರ. ಇದು ಮಾಡ್ಲ, ನಾನು ಸರಿಗಿದ್ಯಾ, ಇದು ಮಾಡ್ಬೇಕು ಅನಿಸ್ತಿದೆ, ಗೊತ್ತಾಗ್ತಿಲ್ಲ ನಂಗೆ, ನೀ ದಾರಿ ತೋರ್ಸಪ್ಪ ಅಂತ ಭಗವಂತನನ್ನ ಕೇಳಿ ನಾವು ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇನ್ನು ಶರೀರದ ಸಪ್ತಧಾತುಗಳು ಅಂದ್ರೆ 7 ಚರ್ಮಗಳು ಅಂತ ಹೇಳ್ತೇವೆ. ಚರ್ಮಕ್ಕೆ 7 ಪದರಗಳಿದೆ ಅಂತ ಹೇಳ್ತೇವಲ್ವಾ, ಅದು ಯಾವ್ಯಾವ್ದಂತ ಹೇಳ್ತಾ ಇದಾರೆ, ಪದರು, ತ್ವಕ್, ಚರ್ಮ, ಮಾಂಸ, ರಕ್ತ, ಕೊಬ್ಬು, ಮಜ್ಜೆ ಮತ್ತು ಎಲುಬು. ಇವೆಲ್ಲನೂ ಭಗವಂತ ಸೃಷ್ಟಿ ಮಾಡ್ದ. ಇದೆಲ್ಲೆಲ್ಲಾನು ಭೂಮಿ, ಜಲ, ಅಗ್ನಿಯಿಂದ ನಿರ್ಮಿತವಾಗಿದೆ. ಆದ್ರೆ ಪ್ರಾಣವಾಯು ಆಕಾಶ, ನೀರು ಮತ್ತೆ ಗಾಳಿಯಿಂದ ಉತ್ಪನ್ನವಾಗುತ್ತದೆ. ಪ್ರಾಣವಾಯು ಅಂದ್ರೆ ಆಕ್ಸಿಜನ್, ನಾವು ಉಸಿರಾಟಕ್ಕೆ ಬೇಕಾಗಿರೋ ಗಾಳಿ, ಅದು ಆಕಾಶ, ನೀರು ಮತ್ತೆ ಗಾಳಿಯಿಂದ ಉತ್ಪನ್ನವಾಗುತ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾನು ಭಗವಂತನ ಸೃಷ್ಟಿಯಿಂದನೇ ಆಗಿದೆ. ಈ ದೇಹ ಅಂತ ಜೊಂಬ ಪಡೋದು, ಕೊಬ್ಬು ಮಾಡೋದು ಮಾಡುವಷ್ಟೇ ಇಲ್ಲ, ಎಲ್ಲ ಭಗವಂತನದಿದು, ನಮ್ದು ಏನು ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಲ್ಲಿ ಹೇಳ್ತಾರೆ, ಬುದ್ಧಿವಂತ ವ್ಯಕ್ತಿಯು ಭೌತಿಕ ಅಸ್ತಿತ್ವದ ವಿಷಮ ಸ್ಥಿತಿಯನ್ನು ಪತ್ತೆ ಮಾಡುತ್ತಾನೆ. ಹೀಗೆ ತಾನು ಏನು ನಾನಾ ಬಗೆಯ ಕ್ಲೇಶಗಳಿಗೆ ಏಕೆ ನಾನು ಗುರಿಯಾಗ್ತಾ ಇದ್ದೀನಿ ಮತ್ತು ಸಕಲ ಕ್ಲೇಶಗಳಿಗೆ ಹೇಗೆ ಬಿಡುಗಡೆಯನ್ನ ಪಡಿಬೇಕು ಅಂತ ಅವನು ಪ್ರಶ್ನಿಸಲು ಶುರು ಮಾಡ್ತಾನೆ. ಬ್ರಹ್ಮ ಜಿಜ್ಞಾಸಹ ಹೇಳ್ತಾರಲ್ವಾ, ನಾನ್ ಯಾರು, ಭಗವಂತ ಯಾರು, ನನ್ಗೂ ಭಗವಂತನಿಗೂ ಏನ್ ಸಂಬಂಧ, ಯಾಕೆ ಅವ್ರೆಷ್ಟ್ ಚೆನ್ನಾಗಿದ್ದಾರೆ, ನಾನ್ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನ್ ಯಾಕೆ ಇಷ್ಟು ಒದ್ದಾಡ್ಬೇಕು, ಇದರಿಂದ ಏನ್ ಲಾಭ ನನಗೆ, ಒಂದಾದ್ಮೇಲೆ ಒಂದ್ ತುಂಬಾನೇ ದುಃಖ ಬರ್ತಾ ಇದೆಯಲ್ಲ, ಇದು ಯಾವಾಗ ಸರಿ ಹೋಗತ್ತೆ, ಇದರಿಂದ ಹೇಗ್ ನಾನು ಬಿಡುಗಡೆ ಪಡಿಬೇಕು ಅನ್ನೋ ಪ್ರಶ್ನೆಗಳನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅವಾಗ ಒಳ್ಳೆಯ ಸಹವಾಸದಿಂದ ಒಬ್ಬ ಮುಂದುವರಿದ ಬುದ್ಧಿವಂತ ವ್ಯಕ್ತಿಯು ಆತ್ಮ ಸಾಕ್ಷಾತ್ಕಾರದ ಉನ್ನತ ಜೀವನದತ್ತ ತಿರುಗಬಹುದು. ಅದಕ್ಕೆಲ್ಲ ಉನ್ನತ ಜೀವನದತ್ತ ತಿರುಗೋದಿಕ್ಕೆ, ನಮ್ಗೆ ತಿರುಗಿಸೋದಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಬ್ಬ ಒಳ್ಳೆ ಗುರುಗಳ ಮಾರ್ಗದರ್ಶನ. ನಾವೆಲ್ಲರೂ ಅದೃಷ್ಟವಂತರು. ಒಳ್ಳೆ ಶೆಲ್ಟರ್, ಪ್ರಭುಪಾದ್ ಶೆಲ್ಟರ್ ಅಂತ ಹೇಳ್ತಾರೆ ನೋಡಿ, ಆರಾಮಕ್ಕೆ ಒಳ್ಳೆ ಗುರುಗಳ ಮಾರ್ಗದರ್ಶನದಲ್ಲಿ ಬದುಕನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು ಅನ್ನೋದನ್ನ ಕೇಳ್ಕೊಂಡಿದ್ದೇವೆ. ಈ ರೀತಿಯಾಗಿ ತಿಳ್ಕೊಂಡಾಗ ಜ್ಞಾನಾನಂದದ ಶಾಶ್ವತ ನೈಜ ಜೀವನಕ್ಕೆ ಪ್ರಗತಿಯನ್ನ ಹೊಂತಾರೆ ಅಂತ ಹೇಳ್ತಾರೆ. ಹೀಗೆ ಎಲ್ಲವುಗಳು ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯ ಲಕ್ಷಣಗಳಾಗಿವೆ. ಆದ್ರೆ ಗ್ರಹಗಳಂತ ಸ್ಥೂಲ ರೂಪಗಳಿಂದಲೂ ಸಹ ಇದು ಆವೃತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ವಾಸ್ತವವಾಗಿ ಬದ್ಧಾತ್ಮರು ಮಾಯೆಯಿಂದ ಸೃಷ್ಟಿಯಾದ ಜಡದ ಮೋಡದಿಂದ ಆವೃತರಾಗಿರ್ತಾರಂತೆ. ಆದ್ರೆ ಭಕ್ತರು ಸುರಿಯುವ ಮಳೆಯಿಂದ ಆವೃತರಾಗಿರ್ತಾರೆ. ಅಂದ್ರೆ
ಭಗವಂತನ ನಾಮ ಸಂಕೀರ್ತಿಯ ವೃಷ್ಟಿಯಿಂದ ಅವರು ಒದ್ದೆಯಾಗಿ ಭಗವಂತನ ಸ್ಮರಣೆಯಲ್ಲಿರ್ತಾರೆ. ಆದ್ರೆ ಜಡದೇವರುಗಳು ಮೋಡದ ಹಾಗೇ ಇರ್ತಾರಂತೆ. ಮೋಡ ಯಾವಾಗ ಒಂದಕ್ಕೊಂದು ತಗಲಿ ಮಳೆ ಬರ್ಸೋದು ಯಾವಾಗ ಸಾಧ್ಯ ಅಂದ್ರೆ ಭಗವಂತನ ಪ್ರಜ್ಞೆಗೆ ಬಂದಾಗ ಸಾಧ್ಯ ಅಂತ ಹೇಳ್ತಾರೆ. ವಿದ್ವಾಂಸರಾದ ಭಗವತ್ ಭಕ್ತರು ಈ ಎರಡನ್ನೂ ತಿರಸ್ಕರಿಸ್ತಾರಂತೆ. ಯಾವುದನ್ನ? ಎರಡು. ಒಂದು, ಭಗವಂತನ ಮೇಲಿನ ಯಾವುದೇ ರೂಪಗಳು ಭಗವಂತನನ್ನ ಚೆನ್ನಾಗಿ ಅರಿತ ಶುದ್ಧ ಭಕ್ತರಿಂದ ಅಂಗೀಕೃತರಾಗಿರುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿರಾಕಾರವಾದಿಗಳು, ಭಗವಂತನಿಗೆ ರೂಪ ಇಲ್ಲ, ನಾಮ ಇಲ್ಲ ಅಂತ ಹೇಳ್ತಾರೆ. ಅಂತವ್ರನ್ನ ಸನಾತನ ಧರ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿರೋರು ತಿರಸ್ಕಾರ ಮಾಡ್ತಾರೆ. ಯಾಕಂದ್ರೆ ಭಗವಂತ ಇದ್ದಾನೆ. ನಮ್ಮೆಲ್ಲರ ದೇಹ ಅಂಗಾಂಗಗಳು ಭಗವಂತನಿಂದ ಆಗಿರ್ಬೇಕಾದ್ರೆ, ನಮ್ಮ ತಂದೆಯಿಂದ ಆಗಿರ್ಬೇಕಾದ್ರೆ, ತಂದೆ ಇಲ್ಲ ಅಂದ್ರೆ ಹಿಂಗ್ ಸಾಧ್ಯ? ತಂದೆ ಇದ್ದೇ ಇರ್ತಾರೆ. ಅಂದ್ರೆ ಇಲ್ಲಿ ಅರ್ಜುನನ ಅನುಭವದ ಪರಮಪ್ರಭು ಶ್ರೀಕೃಷ್ಣನ ವಿಶ್ವರೂಪದ ದಾಖಲೆಯಿಂದ ನಾವು ತಿಳ್ಕೊಳ್ಬಹುದು. ವಿಶ್ವರೂಪ ದರ್ಶನದಲ್ಲಿ ಅಲ್ವಾ ಅರ್ಜುನ ನಾನು ಯುದ್ಧ ಮಾಡಲಪ್ಪ ಆಗಲ್ಲಪ್ಪ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಕೊನೆಗೆ ವಿಶ್ವರೂಪ ದರ್ಶನವನ್ನ ತೋರಿಸಿದಾಗ ಭಗವಂತ ಬಾಯನ್ನ ಓಪನ್ ಮಾಡಿದಾಗ ಏನಾಗುತ್ತೆ? ಎಲ್ಲಾನು ಭಗವಂತನ ಬಾಯೊಳಗೆ ಹೋಗ್ತಾ ಇರ್ತಾರೆ. ಕುರುಕ್ಷೇತ್ರದಲ್ಲಿರುವಂತ ಅಷ್ಟು ಜನ ಅತಿರಥರು, ಮಹಾರಥರು ಎಲ್ರೂ ಪ್ರತಿ ಒಬ್ರು ಭಗವಂತನ ಬಾಯೊಳಗೆ ಹೋಗ್ತಾ ಇರ್ತಾರೆ. ಅಂದ್ರೆ ಭಗವಂತ ಈ ಇಡೀ ವಿಶ್ವದ ಸೃಷ್ಟಿಕರ್ತನೆ ಭಗವಂತ ಅನ್ನೋದನ್ನ ವಿಶ್ವರೂಪ ದರ್ಶನದಲ್ಲಿ ನಾವು ನೋಡ್ಕೊಂಡಿರ್ತೇವೆ. ಇನ್ನು ಯಶೋದಾ ಮಾಯಿಗೆ ತೋರ್ಸಾಗ್ಲೂ ಅಷ್ಟೇ ಇಡೀ ಬ್ರಹ್ಮಾಂಡವನ್ನ ತೋರಿಸ್ತಾರೆ. ಮಣ್ಣು ತಿನ್ಬಿಟ್ಟ ಕೃಷ್ಣ ಅಂತ ಬಲರಾಮ ಹೋಗಿ ಚಾಡಿ ಹೇಳಿದಾಗ ಯಶೋದ ಮಾತೆ ಮತ್ತೆ ಕರೆದು ಕೃಷ್ಣನನ್ನ ಬಾಯಿ ತೆಗೆಯಪ್ಪ ನೋಡೋಣ ಅಂತ ಹೇಳಿದಾಗ ಬಾಯನ್ನ ತೆಗೆದಾಗ ಇಡೀ ಬ್ರಹ್ಮಾಂಡವನ್ನೇ ತೋರಿಸ್ತಾರೆ. ಅದೆಲ್ಲ ನೋಡಿದಾಗ ಖಂಡಿತ ಎಲ್ಲದಕ್ಕೂ ಒಡೆಯನೇ ಭಗವಂತ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಜೊತೆಗೆ ತಿಳ್ಕೋಬೇಕು ಖಂಡಿತ. ನಾವ್ ಯಾರು ಉದ್ಭವ ಮೂರ್ತಿಗಳು ಅಲ್ಲ, ಸ್ವಯಂಭೂ ಅಲ್ವೇ ಅಲ್ಲ. ಎಲ್ಲ ಭಗವಂತನ ಅಂಶದಿಂದ ನಾವು ಹುಟ್ಟಿದೀವಿ. ಇನ್ನು ಭಗವಂತನು ಸಂಪತ್ತು, ಬಲ, ಯಶಸ್ಸು, ಸೌಂದರ್ಯ, ಜ್ಞಾನ, ವೈರಾಗ್ಯಗಳೆಂಬ ತನ್ನ ವಿವಿಧ ಶಕ್ತಿಗಳಿಂದ ಪೂರ್ಣನಾಗಿದ್ದಾನೆ ಅಲ್ವಾ. ಪೂರ್ಣಮಿದಂ ಪೂರ್ಣಮದಂ ಹೇಳ್ತಾರಲ್ವಾ. ಸಂಪೂರ್ಣ ಭಗವಂತ. ಕೂಡ್ಸಿದ್ರೂ ಭಗವಂತ, ಕಳೆದ್ರೂ ಭಗವಂತ, ಗುಣಾಕಾರ ಮಾಡಿದ್ರೂ ಭಗವಂತ, ಭಾಗಿಸಿದರೂ ಭಗವಂತ. ಹೀಗೆ ಭಗವಂತ ಸಂಪೂರ್ಣನಾಗಿದ್ದಾನೆ. ಇದೆಲ್ಲದಕ್ಕೂ ಸಂಪತ್ತು, ಬಲ, ಯಶಸ್ಸು ಅದೆಲ್ಲಕ್ಕೂ ಭಗವಂತನ ವಿಭೂತಿ ಐಶ್ವರ್ಯಕ್ಕೂ ಒಂದೊಂದು ಕಥೆಗಳು ನಿದರ್ಶನಗಳನ್ನ ಕೊಟ್ಟು ಆಚಾರ್ಯರು ಹೇಳ್ತಾರೆ. ಭಗವಂತ ವಿಷ್ಣು, ಬ್ರಹ್ಮ ಮತ್ತು ಶಿವನ ಹಾಗೆ 3 ಪ್ರಕೃತಿಯ ಗುಣಗಳನ್ನ ನಿರ್ವಹಿಸ್ತಾರೆ. ವಿಷ್ಣುವಿನಿಂದ ಬ್ರಹ್ಮನು ಜನಿಸಿದನು, ಬ್ರಹ್ಮನಿಂದ ಶಿವ ಜನಿಸಿದ್ರು. ಕೆಲವು ಸಲ ಬ್ರಹ್ಮನು ವಿಷ್ಣುವಿನ ಒಂದು ವಿಭಜಿತ ಭಾಗವಾಗಿರ್ತಾರೆ. ಮತ್ತೆ ಕೆಲವು ಸಲ ಸ್ವಯಂ ವಿಷ್ಣುವೇ ಬ್ರಹ್ಮನ ಸ್ಥಾನವನ್ನ ತಗೊಳ್ತಾರಂತೆ. ಹೀಗೆ ಬ್ರಹ್ಮನು ಬ್ರಹ್ಮಾಂಡದಲ್ಲೆಲ್ಲ ವಿವಿಧ ಜೀವರಾಶಿಗಳನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಭಗವಂತ ಪೂರ್ಣವಾದ ಅಭಿವ್ಯಕ್ತಿಯನ್ನ ತಾನು ಅಥವಾ ತನ್ನ ಅಧಿಕೃತ ಬದಲಿ ನಿಯೋಗಿಗಳ ಮೂಲಕ ಸೃಷ್ಟಿ ಮಾಡ್ತಾರೆ. ಎಲ್ಲ ಜೀವಿಗಳು ಅವರ ಪೂರ್ವ ಕರ್ಮಾನುಸಾರ, ಇದನ್ನ ನೆನ್ಪಿಟ್ಕೊಳ್ಬೇಕು, ಪೂರ್ವ ಕರ್ಮಾನುಸಾರ ಭಗವಂತನಿಂದ ಸೃಷ್ಟಿಯಾಗಿದ್ದಾರೆ ಅನ್ನೋದನ್ನ ನನ್ನಿಂದ ತಿಳ್ಕೋ ಅಂತ ಶುಕಮುನಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಬ್ರಹ್ಮ ಮತ್ತು ದಕ್ಷನಂತಹ ಅವನ ಮಕ್ಕಳು, ವೈವಸ್ವತ ಮನುವಿನಂತಹ ಕಾಲಾವಧಿಯ ಒಡೆಯರು, ಇಂದ್ರ, ಚರಂದ್ರ, ವರುಣರಂತಹ ದೇವತೆಗಳು, ಭೃಗು, ವ್ಯಾಸ, ವಸಿಷ್ಠರಂತಹ ಮಹರ್ಷಿಗಳು, ಪಿತೃಲೋಕ ಸಿದ್ಧಲೋಕಗಳ ನಿವಾಸಿಗಳು, ಚಾರಣರು, ಗಂಧರ್ವರು, ವಿದ್ಯಾಧರರು, ಅಸುರರು, ಯಕ್ಷರು, ಕಿನ್ನರರು ಮತ್ತು ಅಪ್ಸರೆಯರು, ನಾಗರು, ಮಂಗನ ಆಕೃತಿಯ ಕಿಂಪುರುಷರು, ಮಾನವ ಜೀವಿಗಳು, ಮಾತೃಲೋಕ ನಿವಾಸಿಗಳು, ದಾನವರು, ಪಿಶಾಚರು, ಭೂತಗಳು, ಪ್ರೇತಗಳು, ಉನ್ಮತ್ತರು ಮತ್ತು ದುಷ್ಟ ಚೇತನಗಳು, ಶುಭ ಮತ್ತು ಅಶುಭ ನಕ್ಷತ್ರಗಳು, ತುಂಟ ಪಿಶಾಚಿಗಳು, ಕಾಡು ಮೃಗಗಳು, ಪಕ್ಷಿಗಳು, ಸಾಕು ಪ್ರಾಣಿಗಳು, ಸರೀಸೃಪಗಳು, ಪರ್ವತಗಳು, ಚರಾಚರ ಜೀವಿಗಳು, ಭ್ರೂಣ, ಮೊಟ್ಟೆ, ಬೆವರು ಮತ್ತು ಬೀಜದಿಂದ ಜನಿಸುವ ಜೀವಿಗಳು ಮತ್ತು ಎಲ್ಲ ಇತರ ನೀರಿನಲ್ಲಿ, ಭೂಮಿಯಲ್ಲಿ ಅಥವಾ ಆಕಾಶದಲ್ಲಿ, ಸುಖದಲ್ಲಿ, ದುಃಖದಲ್ಲಿ, ಸುಖ ದುಃಖ ಸಮ್ಮಿಶ್ರದಲ್ಲಿ ಎಲ್ಲವನ್ನು ಒಳಗೊಳ್ಳುತ್ತೆ. ಅದೆಲ್ಲವೂ ಪೂರ್ವ ಕರ್ಮಾನುಸಾರ ಪರಮ ಪುರುಷನಿಂದ ಸೃಷ್ಟಿಯಾಗಿರುತ್ತೆ
ಅದನ್ನ ನಮ್ಗೆ ಏನೇ ದುಃಖ ಬರ್ಲಿ, ಕಷ್ಟ ಬರ್ಲಿ, ನೋವು ಬರ್ಲಿ, ಭಗವಂತನ್ ಬೈಯೋದ್ ಬೇಡ. ನಮ್ಮ ಕರ್ಮಾನುಸಾರ ಬಂದಿದೆ, ಅದನ್ನ ತಗ್ಗಿಸೋದು, ಕಡಿಮೆ ಮಾಡೋದು ಭಗವಂತನ ಕೈಯಲ್ಲಿದೆ. ಅವನಿಗೆ ಪೂರ್ತಿಯಾಗಿ ಶರಣಾಗತಿಯಾಗಿ ಅವನನ್ನ ಕೇಳ್ಕೊಂಡ್ರೆ ಸರಿ ಮಾಡ್ತಾರೆ. ಇನ್ನು ನಮ್ಗೆಲ್ರಿಗೂ 3 ಗುಣಗಳು ಗೊತ್ತಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ವಿವಿಧ ಪ್ರಕೃತಿ ಗುಣಗಳ ಅನುಸಾರವಾಗಿ ಬಗೆ ಬಗೆಯ ಜೀವಿಗಳಿದ್ದಾರೆ. ಅವರನ್ನ ದೇವತೆಗಳು, ಮಾನವ ಜೀವಿಗಳು ಮತ್ತು ನರಕವಾಸಿ ಜೀವಿಗಳೆಂದು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ರಾಜನೇ ಒಂದು ವಿಶಿಷ್ಟ ಪ್ರಕೃತಿ ಗುಣವೂ ಕೂಡ ಇತರ 2ರೊಂದಿಗೆ ಮಿಶ್ರವಾಗಿ 3 ಭಾಗಗಳಾಗಿವೆ ಅಲ್ವಾ. ಈಗೆಲ್ಲ ನಾವು ತಮೋ ಗುಣದಲ್ಲಿರೋರು ಸ್ವಲ್ಪ ರಜೋಗುಣ ಮಿಶ್ರಿತವಾಗಿರ್ತಾರೆ, ರಜೋಗುಣದಲ್ಲಿರೋರು ಸತ್ವಗುಣದ ಮಿಶ್ರಿತವಾಗಿರ್ತಾರೆ. ಯಾರು ಸತ್ವಗುಣದಲ್ಲಿ ಇರ್ತಾರೋ ಅವರು ಶುದ್ಧ ಸತ್ವಗುಣದ ಮಿಶ್ರಿತದಲ್ಲಿ ಇರ್ತಾರೆ. ಅಂದ್ರೆ ಎಲ್ಲ ಒಂದು 3 ಭಾಗದಲ್ಲೂ, ಪ್ರತಿಯೊಂದು ಭಾಗದಲ್ಲೂ ಸ್ವಲ್ಪ 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 ಅಂಶಗಳನ್ನ ಹೊಂದ್ಕೊಂಡು ನಾವು 3 ಗುಣಗಳಿಂದ ಪ್ರಭಾವಿತರಾಗಿರ್ತೇವೆ. ಅದರ ಸ್ವಭಾವಗಳನ್ನ ಅವರು ಪಡಿತಾರೆ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಅಜಮೇಳನ ಕತೆ ಗೊತ್ತೇ ಇದೆ. ಬ್ರಾಹ್ಮಣರ ಮಗ, ಉನ್ನತ ಭಕ್ತ, ಯಾವುದೋ ಒಂದು ಶೂದ್ರಾಣಿಯನ್ನ ನೋಡಿ ಅವಳ ಹಿಂದೆ ಹೋಗಿ ಅವಳನ್ನ ಮದ್ವೆ ಮಾಡ್ಕೊಂಡು ತುಂಬಾ ಮಕ್ಕಳುಗಳನ್ನೆಲ್ಲ ಪಡ್ಕೊಂಡು ತುಂಬಾ ಕಷ್ಟ ನೋವನ್ನ ಅನುಭವಿಸಿರ್ತಾನೆ. ಭಗವಂತನೇ ಮರ್ತು ಬಿಟ್ಟಿರ್ತಾನೆ. ಕೊನೆಗೆ ತನ್ನ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಡಿಸ್ತಾರೆ. ಅದು ಒಬ್ಬ ಭಕ್ತನೇ ಬಂದು ಭಕ್ತನಿಗೆ ಹೇಳೋದು. ಆಕ್ಚುಲಿ ಅಜಮೇಳ ಅಂತ ಒಳ್ಳೆಯ ಉತ್ತಮ ಬ್ರಾಹ್ಮಣ ಕುಟುಂಬದ ಭಕ್ತನಾಗಿದ್ದು ಮರ್ತು ಬಿಟ್ಟಿರ್ತಾನೆ. ಅವಾಗ ನಾರಾಯಣ ಅಂತ ಹೇಳ್ತಾನೆ. ನೋವಲ್ಲೆಲ್ಲ ನೋವು, ತುಂಬಾ ಸಾಯೋ ಸಮಯ, ನೋವು ತಡ್ಕೊಳಕ್ ಆಗ್ತಾ ಇಲ್ಲ. ಆಗ ನಾರಾಯಣ ನಾರಾಯಣ ಅಂತ ಕೂಗ್ತಾನೆ. ತನ್ನ ಕೊನೆಯ ಮಗನನ್ನ ಕರಿತಾ ಇರ್ತಾನೆ. ಆದ್ರೆ ನಿಜವಾಗ್ಲೂ ನಾರಾಯಣನ ಭಕ್ತರು ಬರ್ತಾರಲ್ಲಿ. ಅಷ್ಟೊತ್ತಿಗೆ ಯಮದೂತರು ಬಂದಿರ್ತಾರೆ ಕರ್ಕೊಂಡು ಹೋಗಕ್ಕೆ. ಅವ್ರು ಬಿಡೋದಿಲ್ಲ. ನಾರಾಯಣನ ಕಳಿಸಿರುವಂತಹ ನಾರಾಯಣನ ಬಂದು ಅವರುಗಳು ಅಜಮೇಳನನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅದ್ ಕಥೆ ಗೊತ್ತಿದೆ ನಮ್ಗೆ. ಆದ್ರಿಂದ ನಾವು ಭಗವದ್ ಭಕ್ತನ ಸೇವೆ ಮಾಡ್ಬೇಕು. ನೋಡಿ, ಭಗವಂತನಿಗೆ ಅವನಿಗಿಂತ ಅವನ ಭಕ್ತರ ಸೇವೆ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತಂತೆ. ಭಕ್ತರ ಸೇವೆ ಮಾಡ್ಬೇಕು, ಭಗವಂತನನ್ನ ಪೂಜೆ ಮಾಡ್ಬೇಕು, ಧ್ಯಾನಿಸ್ಬೇಕು, ಜಪ ಮಾಡ್ಬೇಕು, ಪ್ರಸಾದವನ್ನ ತಗೊಳ್ಬೇಕು. ಕೊನೆಯ ಕಾಲದಲ್ಲಿ ಆಗ ಈ ಒಂದು ಭಗವಂತನ ನಾಮಸ್ಮರಣೆ ಬರೋದಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಬ್ರಹ್ಮಾಂಡದಲ್ಲಿನ ಸಕಲರ ಸಂರಕ್ಷಣಾಗಿ ದೇವೋತ್ತಮ ಪರಮ ಪುರುಷನಾದ ಶ್ರೀ ಕೃಷ್ಣ ಪರಮಾತ್ಮ ಸೃಷ್ಟಿ ಸ್ಥಾಪನೆಯ ಅನಂತರ ಸೃಷ್ಟಿ ಎಲ್ಲ ಮಾಡ್ಬಿಟ್ರು. ಆಮೇಲೆ ವಿವಿಧ ಅವತಾರಗಳಲ್ಲಿ ಪ್ರಕಟವಾಗ್ತಾರೆ. ನಮ್ಮೆಲ್ರಿಗೂ ಗೊತ್ತಿದೆ. ಮೇನ್ 24 ಅವತಾರನೂ ಹೇಳ್ತಾರೆ. ನಮ್ಗೆ ದಶಾವತಾರ ಅಂತ ಗೊತ್ತಿದೆ. ಹೀಗೆ ಬೇರೆ ಬೇರೆ ಅವತಾರಗಳಲ್ಲಿ ಬಂದು ಭಗವಂತ ಅಧರ್ಮ ಬಂದಾಗ ಧರ್ಮವನ್ನು ಸ್ಥಾಪಿಸಲು ಬರ್ತಾರೆ. ಹೀಗೆ ಮಾನವರಲ್ಲಿ, ಮನುಷ್ಯೇತರಲ್ಲಿ ಮತ್ತು ದೇವತೆಗಳಲ್ಲಿ ಎಲ್ಲ ಬಗೆಯ ಬದ್ಧಾತ್ಮರನ್ನ ಉದ್ಧರಿಸ್ತಾರೆ. ಉದ್ಧರಿಸೋದಕ್ಕೆ ಭಗವಂತ ಬರೋದು, ಉದ್ಧಾರ ಮಾಡ್ತಾರೆ. ಈ ಸೃಷ್ಟಿಯನ್ನ ಬಹು ಸಮಂಜಸವಾಗಿ ಮೋಡಗಳಿಗೆ ಹೋಲಿಸ್ತಾರೆ. ಅವಾಗ್ಲೇ ಅಲ್ಲೂ ಮೋಡಕ್ಕೆ ಹೋಲಿಸಿದ್ರು ಶಿಲಾಪ್ರಭುಪಾದರು ಭಾವಾರ್ಥ ಬರಿಬೇಕಾದ್ರೆ. ಇಲ್ಲೂ ಮೋಡಕ್ಕೆ ಹೇಳ್ತಾ ಇದ್ದಾರೆ. ಮೋಡಗಳು ಆಕಾಶದಲ್ಲಿ ಸೃಷ್ಟಿಯಾಗತ್ತಪ್ಪ, ಅಥವಾ ಅಲ್ಲಿ ಆಕಾಶದಲ್ಲಿ ಕಾಣಿಸ್ತಾ ಇರುತ್ತೆ. ಅವನು ಸ್ಥಳ ಪಲ್ಲಟಿಸಿದಾಗ ಮೋಡಗಳು ನಿಂತಲೇ ನಿಂತಿರೋದಿಲ್ಲ, ಮೂವ್ ಆಗ್ತಾ ಇರುತ್ತೆ. ಚಿಕ್ಕ ಮಕ್ಕಳಲ್ಲೆಲ್ಲ ಊರಿಂದ ಹೋಗ್ಬೇಕಾದ್ರೆಲ್ಲ ಆಕಾಶ ನೋಡ್ತಾ ಇರುವಿ, ಮೋಡಗಳನ್ನ ನೋಡ್ತಾ ಇರುವಿ. ಒಂದೊಂದು ಮೋಡ ಒಂದೊಂದು ಚಿತ್ರಗಳಾಗಿ ಕಾಣಿಸ್ತಾ ಇರೋದು. ಹಾಗೆ ಈ ಒಂದು ಮೂವ್ ಆಗ್ತಾ ಇದ್ದಾಗ ಸಂಪೂರ್ಣ ಸೃಷ್ಟಿಯು ದೇವೋತ್ತಮ ಪರಮ ಪುರುಷನಿಂದ ಅವನ ಬ್ರಹ್ಮನ ರೂಪದಲ್ಲಿ ನಿರ್ಮಿತವಾಗಿದೆ. ವಿಷ್ಣುವಿನ ರೂಪದಲ್ಲಿ ಅವನಿಂದ ಸಂರಕ್ಷಿತವಾಗಿದೆ. ಮತ್ತು ರುದ್ರ ಅಥವಾ ಶಿವನ ರೂಪದಲ್ಲಿ ಕಾಲಕ್ರಮದಲ್ಲಿ ಅದು ನಾಶವಾಗುತ್ತೆ. ಈ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳನ್ನ ಭಗವದ್ಗೀತೆಯಲ್ಲೂ ಸಹ ಹೇಳಿದ್ದಾರೆ. 8ನೇ ಅಧ್ಯಾಯ 19 ಮತ್ತು 20ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ದಯವಿಟ್ಟು ಮಾರ್ಕ್ ಮಾಡ್ಕೊಂಡು ಅದನ್ನ ನೀವು ಆಮೇಲೆ ಓದ್ಕೊಳ್ಬಹುದು. ಇನ್ನು ಭಗವಂತನ ಹೇಳ್ತಾರೆ ನೋಡಿ ಇಲ್ಲಿ, ಭಗವಂತ ಶುದ್ಧ ಭಕ್ತಿ ಸೇವೆಯಲ್ಲಿ ನಮ್ಗಿದೆಲ್ಲ ಅರಿವಾಗೋದು. ಬೆಳವಣಿಗೆಯಿಂದ ಭಗವಂತನನ್ನ ಅವನು ಹೇಗಿರುವನೋ ಹಾಗೆ ಯಥಾವತ್ ತಿಳಿಯಬಹುದು. ಮತ್ತು ಹಾಗೆ ಭಗವಂತನ ಪ್ರಾಮಾಣಿಕತ ಸೇವೆಯಲ್ಲಿ ಪ್ರವೇಶವನ್ನ ನಾವು ಪಡ್ಕೊಳ್ಬಹುದು. ಗೋಲೋಕ ವೃಂದಾವನದಲ್ಲಿ ಭಗವಂತನೊಂದಿಗೆ ಅತ್ಯಂತ ಆಹ್ಲಾದಕರವಾದ ಸಹವಾಸವನ್ನ ಹೊಂದಬಹುದು. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಗೋಪಿಯರೊಡನೆ ಮತ್ತು ತನ್ನ ಪ್ರೀತಿ ಪಾತ್ರ ಪ್ರಾಣಿಗಳಾದ ಸುರಭಿ ಗೋವುಗಳೊಡನೆ ಸುಖಿಸ್ತಾ ಇರ್ತಾರಂತೆ. ಶ್ರೀಕೃಷ್ಣನ
ದಿವ್ಯ ಭೂಮಿಯ ವರ್ಣನೆಯನ್ನ ಬ್ರಹ್ಮ ಸಂಹಿತೆಲೆ ಹೇಳಿದೆ ಅಲ್ವಾ. ಈ ಸಂಬಂಧದಲ್ಲಿ ಅದು ಅಧಿಕೃತ ಸಾಹಿತ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸಹ ಅದನ್ನ ಒಪ್ಪಿದ್ದಾರೆ, ಪರಿಭಾವಿಸಿದ್ದಾರೆ. ಇಲ್ಲಿ ಒಂದು ಲಕ್ಷ್ಮಿಗೆ ಒದ್ದಾಡ್ತಿರ್ತೀವಿ, ಹಾತೊರಿತಾ ಇರ್ತೀವಿ, ಅಲ್ಲಿ ಸಹಸ್ರಾರು ಲಕ್ಷ್ಮಿಗಳು ಭಗವಂತನ ಸೇವೆ ಮಾಡ್ತಿರ್ತಾರೆ. ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟು ಸಂತೋಷ, ಎಷ್ಟು ಖುಷಿ ಅನ್ನೋದು ಗೋಲೋಕ ವೃಂದಾವನದಲ್ಲಿ ಇರುತ್ತೆ. ಈ ಭೌತಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಬಗ್ಗೆ ವೈದಿಕ ನಿರ್ದೇಶನವು ಇದಾಗಿದೆ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಅಂದ್ರೆ ಪ್ರತಿಯೊಂದನ್ನು ಬ್ರಹ್ಮನ್ ಸೃಷ್ಟಿಸುತ್ತದೆ. ಸೃಷ್ಟಿಯ ನಂತರ ಎಲ್ಲವನ್ನು ಬ್ರಹ್ಮನ್ ಪೋಷಿಸುತ್ತಾರೆ ಮತ್ತು ಲಯದ ತರುವಾಯ ಪ್ರತಿಯೊಂದು ಬ್ರಹ್ಮನಲ್ಲಿ ಉಳಿಯುತ್ತದೆ. ಬ್ರಹ್ಮನ್ನ, ಪರಮಾತ್ಮನ ಅಥವಾ ಭಗವಂತನ ಯಾವ ಜ್ಞಾನವಿಲ್ಲದೆ ಜಡ ಐಹಿಕ ಭೋಗಾಸಕ್ತರು ಭೌತಿಕ ಪ್ರಕೃತಿಯೇ ಭೌತಿಕಾವೃತ್ತಿಯ ಅಂತಿಮ ಕಾರಣವೆಂದು ತೀರ್ಮಾನಿಸಿದ್ದಾರೆ. ಸಾಕ್ಷಾತ್ಕಾರ ನಾವು ಹೇಳ್ತೀವಲ್ವಾ, ಬ್ರಹ್ಮನ್ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್, ಪರಮಾತ್ಮ ಸಾಕ್ಷಾತ್ಕಾರ, ಭಗವನ್ ಸಾಕ್ಷಾತ್ಕಾರ ಅಂತ. ಇದೆಲ್ಲನೂ ಸಹ ಭಗವಂತನೊಂದಿಗೆ ಅವಲಂಬಿಸಿದೆ ಅಂತ ಹೇಳ್ತಾರೆ. ಇನ್ನು ನಮ್ಗೆಲ್ಲ ಇದು ಕಲ್ಪಗಳು ಗೊತ್ತು. ಮಹಾಕಲ್ಪ, ವಿಕಲ್ಪ, ಕಲ್ಪವೆಂಬ 3 ವಿಧಗಳ ಬಗೆಯ ಸೃಷ್ಟಿಗಳಿವೆ. ಮಹಾಕಲ್ಪದಲ್ಲಿ ಭಗವಂತನು ಮಹತ್ತತ್ವದ ಸಕಲ ಶಕ್ತಿಗಳೊಂದಿಗೆ ಮತ್ತು ಸೃಜನಾತ್ಮಕ ವಸ್ತು ಮತ್ತು ಸಾಧನಗಳ 16 ತತ್ವಗಳೊಳಗೆ ಕಾರಣೋದಾಯಕ ಶಾಯಿ ವಿಷ್ಣುವಿನಂತೆ ಪ್ರಥಮ ಪುರುಷಾವತಾರವನ್ನು ತಾಳ್ತಾರೆ. ಗೋಲೋಕ ವೃಂದಾವನ ಚಾತರೆಲ್ಲ ನೋಡಿರ್ತೀರಾ ನೀವು. ಪುರುಷಾವತಾರ ತಾಳ್ತಾರೆ. ಸೃಜನಾತ್ಮಕ ಸಾಧನಗಳು 11 ಇವೆ, ಮೂಲಾಂಶಗಳು 5 ಇದೆ. ಅವೆಲ್ಲವೂ ಮಹತ್ತತ್ವ ಅಂದ್ರೆ ಭೌತಿಕ ಅಹಂಕಾರಗಳಿಂದ ಉತ್ಪತ್ತಿಯಾಗಿರುತ್ತೆ. ಅದನ್ನ ಕಾರಣೋದಾಯಕ ಶಾಯಿ ವಿಷ್ಣುವಿನ ಲಕ್ಷಣದಲ್ಲಿ ಭಗವಂತನ ಈ ಸೃಷ್ಟಿಗಳನ್ನು ವಿಕಲ್ಪ ಅಂತ ಕರೀತಾರೆ. ಬ್ರಹ್ಮನ ಸೃಷ್ಟಿ ಮತ್ತು ಭೌತಿಕ ಘಟನೆಗಳ ಪ್ರಸಾರವನ್ನ ವಿಕಲ್ಪ ಅಂತ ಕರೆಯಲಾಗಿದೆ. ಮತ್ತು ಅವನ ಜೀವಿತ ಕಾಲದ ಅವಧಿ ಹೇಗಪ್ಪ ಅಂದ್ರೆ ಪ್ರತಿದಿನವೂ 1 ಕಲ್ಪ ಅಂತ ಕರೀತಾರೆ. ಆದ್ರಿಂದ ಬ್ರಹ್ಮನ ಪ್ರತಿದಿನವೂ 1 ಕಲ್ಪವೆನ್ನಲಾಗಿದೆ. ಮತ್ತು ಬ್ರಹ್ಮನ ದಿನಗಳ ಲೆಕ್ಕದಲ್ಲಿ 30 ಕಲ್ಪಗಳಿವೆ. ಭಗವದ್ಗೀತೆಯಲ್ಲಿ 8.17ರಲ್ಲಿ ಸಹ ಈ ಕಲ್ಪಗಳ ಬಗ್ಗೆ ವಿವರವಾಗಿ ಕೊಟ್ಟಿದ್ದಾರೆ. ಇನ್ನು ಈ ಬ್ರಹ್ಮನ 30 ಕಲ್ಪಗಳು ಅಂತ ಹೇಳಿದ್ವಿ ಅಲ್ವಾ. ಆ 30 ಕಲ್ಪಗಳಲ್ಲಿ ಶ್ವೇತಕಲ್ಪ, ನೀಲಲೋಹಿತ, ವಾಮದೇವ, ಗತಾಂತರ, ರೌರವ, ಪ್ರಾಣ, ಬೃಹತ್ ಕಲ್ಪ, ಕಂದರ್ಪ, ಸದ್ಯೋತ, ಈಶಾನ, ಧ್ಯಾನ, ಸಾರಸ್ವತ, ಉದಾನ, ಗರುಡ, ಕೌರ್ಮ, ನಾರಸಿಂಹ, ಸಮಾಧಿ, ಆಗ್ನೇಯ, ವಿಷ್ಣುಜ, ಸೌರ, ಸೋಮಕಲ್ಪ, ಭಾವನ, ಸುಪುಮ, ವೈಕುಂಠ, ಮತ್ತೆ ಅರ್ಚಿಷ, ವಲೀಕಲ್ಪ, ವೈರಾಜ, ಗೌರಿಕಲ್ಪ, ಮಹೇಶ್ವರ ಮತ್ತು ಪೈತೃಕಲ್ಪ ಅಂತ ಹೇಳ್ತಾರೆ. ಇದು ಬ್ರಹ್ಮನ 30 ಕಲ್ಪಗಳಾಗಿವೆ. ಇವು ಬ್ರಹ್ಮನ ದಿನಗಳು ಮಾತ್ರ ಆಗಿದೆ. ಅವನು ತಿಂಗಳು ಮತ್ತು ವರ್ಷಗಳಂತೆ 100 ವರ್ಷಗಳವರೆಗೆ ನಾವು ಜೀವಿಸ್ಬೇಕಾಗತ್ತೆ. ಆದ್ದರಿಂದ ಕಲ್ಪಗಳಲ್ಲಿಯೇ ಎಷ್ಟು ಸೃಷ್ಟಿಗಳಿದೆ ಅನ್ನೋದನ್ನ ನಾವು ಊಹಿಸಕ್ಕೂ ಸಾಧ್ಯ ಇಲ್ಲ. ಇನ್ನು ಮತ್ತೆ ವಿಕಲ್ಪಗಳಿವೆ. ಅವು ಬ್ರಹ್ಮ ಸಂಹಿತೆಯಲ್ಲೂ ಸಹ ತಿಳಿಸಿದ್ದಾರೆ. ಅಂದ್ರೆ ಮಹಾವಿಷ್ಣುವಿನ ಉಸಿರಾಟದಿಂದ ಉತ್ಪನ್ನ ಆಗತ್ತೆ. ಮಹಾವಿಷ್ಣುವಿನ ಉಸಿರಾಟದ ಅವಧಿಯಲ್ಲಿ ಮಾತ್ರ ಬ್ರಹ್ಮನೂ ಸಹ ಜೀವಿಸಿರ್ತಾನೆ. ಆದ್ರಿಂದ ವಿಷ್ಣುವಿನ ಉಚ್ಛ್ವಾಸ ಮತ್ತು ನಿಶ್ವಾಸಗಳೇ ಮಹಾಕಲ್ಪಗಳಾಗಿವೆ. ಮತ್ತು ಇವೆಲ್ಲವೂ ದೇವೋತ್ತಮ ಪರಮ ಪುರುಷನ ಕಾರಣದಿಂದ ಆಗುತ್ತೆ. ಯಾಕಂದ್ರೆ ಬೇರೆ ಯಾರು ಸೃಷ್ಟಿಗೆ ಒಡೆಯರಲ್ಲ, ಸೃಷ್ಟಿಯ ಒಡೆಯ ಪರಮಾತ್ಮ ಕೃಷ್ಣ ಪರಮಾತ್ಮ ಮಾತ್ರ. ಇನ್ನು ಬ್ರಹ್ಮನ ಕಲ್ಪದ ಬಗ್ಗೆ ತಿಳ್ಕೊಂಡ್ವಿ. ಸೃಷ್ಟಿಯ ವಿಚಾರವಾಗಿ ಎಲ್ಲವನ್ನು ಕೇಳಿದ ನಂತರ 10 ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ಯಾವ್ದು ಅಂತ ಅದನ್ನೆಲ್ಲ ಕೇಳ್ಕೊಂಡ್ಮೇಲೆ ಶೌನಿಕ ಮಹರ್ಷಿಗಳು ಸೂತ ಮುನಿಗಳ ವಿದುರನ ಬಗ್ಗೆ ವಿಚಾರಿಸ್ತಾರೆ. ಹಿಂದಿನ ಅಧ್ಯಾಯದಲ್ಲಿ ವಿದುರನ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಇಲ್ಲಿ ವಿದುರನ ಬಗ್ಗೆ ಮತ್ತೆ ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ತ್ಯಜಿಸಲು ಕಷ್ಟಕರವಾದ ತನ್ನ ಎಲ್ಲ ಬಂಧುಗಳನ್ನ ತೊರೆದು
ವಿದುರ ಹೇಗೆ ಗೃಹತ್ಯಾಗ ಮಾಡ್ದ, ಅವನು ಹೇಗೆ ಪಿತೃಲೋಕಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು. ಸೂತ ಮುನಿಗಳು ಹಿಂದೆನೆ ಅದನ್ನ ನಮ್ಗೆ ತಿಳಿಸಿದ್ರು. ಅದನ್ನ ಮತ್ತೆ ಇಲ್ಲಿ ವಿದುರನ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಆಗ ಶೌನಿಕ ಮುನಿಗಳು ಹೇಳ್ತಾರೆ, ದಿವ್ಯ ವಿಷಯಗಳ ಮೇಲೆ ಸಂಭಾಷಿಸಿದ ವಿದುರ ಮತ್ತು ಮೈತ್ರೇಯರ ನಡುವೆ ನಡೆದ ಚರ್ಚೆಯ ವಿಷಯಗಳೇನು, ಮತ್ತು ವಿದುರನು ಏನು ಕೇಳಿದನು, ಹಾಗೂ ಮೈತ್ರೇಯ ಉತ್ತರ ಏನ್ ಹೇಳಿದ್ರು ಅನ್ನೋದನ್ನ ದಯಮಾಡಿ ನನಗೆ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಎಲ್ರಿಗೂ ಗೋಲೋಕ ವೃಂದಾವನಕ್ಕೆ ಭಗವಂತನ ಧಾಮಕ್ಕೆ ಹೋಗಿಸ ಅವಕಾಶ ಸಿಕ್ತು. ಆದ್ರೆ ವಿದುರ ಪಿತೃಲೋಕಕ್ಕೆ ಹೋದ ಅಂತ ನಾನು ತಿಳ್ಕೊಂಡಿದ್ವಿ, ನೆನಪಿದೆ ಅನ್ಸುತ್ತೆ ಎಲ್ರಿಗೂ. ಅದನ್ನ ಕೇಳ್ತಾ ಇದ್ದಾರೆ. ವಿದುರನು ಯಾತ್ರಾ ಸ್ಥಳದಲ್ಲಿದ್ದಾಗ ಅವನು ಮಾಡಿದ ಕಾರ್ಯಗಳೇನು, ದಯವಿಟ್ಟು ನಮಗೆ ತಿಳಿಸಿ. ಇದು ಭಕ್ತರ ಲಕ್ಷಣ. ಭಕ್ತರಾದ್ಮೇಲೆ ಭಕ್ತರ ಬಗ್ಗೆ ಏನ್ ಮಾಡ್ತೀರಾ, ಹೇಗ್ ಮಾಡ್ತೀರಾ, ಪ್ರಣಯ ಭೋಗಕ್ಕೆ ಯಾವ ರೀತಿ ಇಡ್ತೀರಾ, ನಿಮ್ಮಲ್ಲಿ ಪೂಜೆ ಯಾವ ತರ ಮಾಡ್ತೀರಾ, ಸಮಯ ಹೇಗೆ ಕಳಿತೀರಾ, ಹೀಗೆ ವಿಚಾರಿಸ್ತಾ ಇರ್ಬೇಕು. ಅವಾಗ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಕ್ಕೆ ಸಾಧ್ಯವಾಗತ್ತೆ. ಆ ಜೊತೆಗೆ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಕೆಲವು ಸಲ ಭೌತಿಕ ಸೌಂದರ್ಯಗಳಿಂದಾಗಿ ಭಗವಂತನ ಮಹಿಮೆಗಳನ್ನ ನಾವು ಮರ್ತು ಬಿಡ್ತೀವಿ. ಆದ್ರೆ ಕೆಲವು ಭೌತಿಕ ಚಟುವಟಿಕೆಗಳು ಮತ್ತು ಆಶ್ಚರ್ಯವೆಲ್ಲವೂ ಭಗವಂತನಿಂದ ಪ್ರಾರಂಭವಾದವು ಅನ್ನೋದನ್ನ ನಾವು ಖಚಿತವಾಗಿ, ನಿಜವಾಗಿ, ದಿಟವಾಗಿ, ಸತ್ಯವಾಗಿ ತಿಳ್ಕೊಳ್ಬೇಕು. ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಗುಲಾಬಿ ತೋಟದ ಬಗ್ಗೆ. ತೋಟದಲ್ಲಿರುವ ಗುಲಾಬಿಯು ಕ್ರಮೇಣ ತನ್ನ ಆಕಾರ, ಬಣ್ಣ, ಸೌಂದರ್ಯ ಹಾಗೂ ಮಾಧುರ್ಯವನ್ನ ಪಡೆಯುತ್ತೆ. ಕುರುಡು ಪ್ರಕೃತಿ ನಿಯಮದಿಂದ ಎಂಬಂತೆ ತೋರಿದರು ಅದರಿಂದ ಅಲ್ಲ. ಆ ಭೌತಿಕ ನಿಯಮದ ಹಿಂದೆ ಭಗವಂತನ ಪೂರ್ಣ ಪ್ರಜ್ಞೆಯ ನಿರ್ದೇಶನವಿರುತ್ತದೆ. ಇಲ್ಲವಾದ್ರೆ ಅಷ್ಟು ವ್ಯವಸ್ಥಿತವಾಗಿ ವಸ್ತುಗಳು ರೂಪುಗೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಕಲಾವಿದ ತನ್ನ ಕಲಾ ಸೌಂದರ್ಯ ಪ್ರಜ್ಞೆಯಿಂದ ಪೂರ್ಣ ಗಮನವಿಟ್ಟು ಬಹು ಸುಂದರವಾಗಿ ಒಂದು ಗುಲಾಬಿಯ ಚಿತ್ರವನ್ನ ಬಿಡಿಸ್ತಾನೆ. ಆದ್ರೂ ಅದು ನಿಜವಾದ ಗುಲಾಬಿ ಅಂತ ಗುಲಾಬಿಯಂತೆ ಪರಿಪೂರ್ಣವಾಗಿರಕ್ಕೆ ಸಾಧ್ಯನೇ ಇಲ್ಲ. ಸೌಂದರ್ಯದ ಹಿಂದೆ ಬುದ್ಧಿಶಕ್ತಿ ಇಲ್ಲದ ನಿಜವಾದ ಗುಲಾಬಿಯು ಅದರ ರೂಪ ಪಡೆಯುವುದು ಸಾಧ್ಯವೆಂದು ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಭಗವಂತನ ಪ್ರಜ್ಞೆಗೆ ಬರ್ದೇನೆ ಭಗವಂತನ ಬಗ್ಗೆ ಮಾತಾಡ್ತೀನಿ, ಭಗವಂತನ ಬಗ್ಗೆ ವಿಚಾರಿಸ್ತೀನಿ ಅಂದ್ರೆ ಸಾಧ್ಯವಿಲ್ಲ. ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಅದ್ ಹೇಳ್ತಾರಲ್ವ, ಜೇನು ರುಚಿ ನೋಡೋದಕ್ಕಿಂತ ಜೇನುತುಪ್ಪನ ಸೌದಾಗ ರುಚಿ ಗೊತ್ತಾಗತ್ತೆ. ಹಾಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ಪರಮ ಪ್ರಭುವಿನ ಸರ್ವ ವ್ಯಾಪಕತೆಯು ಸತ್ಯ ಸಂಗತಿಯದು. ಜೊತೆಗೆ ಕೊನೆಯ ಹೇಳ್ತಾರೆ ನೋಡಿ, ಇಲ್ಲೆಲ್ಲ ಯಾರು ಭೌತಿಕ ಲೋಕದಲ್ಲಿದ್ದಾರೋ ಅವರೆಲ್ಲ ಮಿಥ್ಯ ಗರ್ವದವರಾಗಿರುತ್ತಾರೆ. ಅಂತವರಿಗೆ ಕೂಡ ಶ್ರೀಮದ್ ಭಾಗವತವು ಶ್ರವಣ ಮಾಡೋದು ತುಂಬಾ ಸಹಾಯಕವಾಗಿರುತ್ತಂತೆ. ಆದಷ್ಟು ಎಲ್ಲ ಈ ಒಂದು ಭೌತಿಕದಲ್ಲೇ ಇರ್ಬೇಕಾದ್ರೆ ಅವರನ್ನು ಕರ್ಕೊಂಡು ಬಂದು ಭಾಗವತಂನ ಕೇಳಿ ಅಂತ ಹೇಳಿದ್ರೆ ತುಂಬಾ ಸಹಾಯಕವಾಗಿರುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ಮಲಗೋ ಮುನ ಮಾಧವದಲ್ಲಿ ಲಿಂಕ್ ನೋಡಿದ ತಕ್ಷಣ ರೀಡ್ ಮೋರ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೊನೆಯಲ್ಲಿ ಬರ್ದಿರ್ತಾರೆ ಎಲ್ರು ಒಬ್ಬೊಬ್ಬರನ್ನ ಭಕ್ತರನ್ನ ಕರ್ಕೊಂಡು ಬನ್ನಿ ಅಂತ. ಯಾಕೆ? ಅವರನ್ನು ಅವರ ಪಾಪವನ್ನೆಲ್ಲ ತೊಳೆದು ಪುಣ್ಯವನ್ನು ಗಳಿಸೋ ಹಾಗೆ ಮಾಡೋಣ ಅಂತ. ತುಂಬಾ ಸಹಾಯಕವಾಗಿರುತ್ತೆ ಅಂತ ಭಾಗವತ ಮೇಲೆ ಹೇಳ್ತಾ ಇದ್ದಾರೆ. ತಾವು ಪರಮ ಪ್ರಾಜ್ಞರೆಂದು ಸಾಧಿಸುವ ಮಾತ್ರದಿಂದಷ್ಟೇ ಪರಮ ಪ್ರಾಜ್ಞವಂತರಾಗಲೆಂದು ಅದು ಅವರ ಕಣ್ಣು ತೆರೆಸುತ್ತದೆ. ಸುಮ್ನೆ ಈಜೊಡಿರಿ ಅಂದ್ರೆ ಈಜ್ ಕಲಿ ಅಂದ್ರೆ ಕಲಿಯಕ್ಕಾಗಲ್ಲ. ನದಿಯೊಳಗೆ ಬಿಟ್ಬಿಟ್ರೆ ಈಜ್ ಹೊಡೆದಾಗ ಅಲ್ಲಿ ನವರತ್ನಗಳು ಎಲ್ಲವನ್ನು ಹುಡುಕಿ ಎಕ್ಕಿ ತರ್ಬೋದು. ಅದೇ ರೀತಿ ಈ ಭಗವದ್ಗೀತೆ ಜ್ಞಾನ, ಭಾಗವತಂ ಜ್ಞಾನ ಕೃಷ್ಣ ಪ್ರಜ್ಞೆಯಲ್ಲಿ ಇರುವಂತದ್ದು. ಸೊ ಅದನ್ನ ಆದಷ್ಟು ಒಬ್ಬೊಬ್ಬರನ್ನ ಕರ್ಕೊಂಡ್ ಬರ್ತಾ ಇರೋಣ, ಕೃಷ್ಣ ಪ್ರಜ್ಞೆಯನ್ನ ಅವ್ರಿಗೆ ಕೊಡ್ತಾ ಇರೋಣ. ಆವಾಗ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದ ಹಾಗೆ. ಪ್ರಭುಪಾದ ಹೇಳ್ತಾರಲ್ವಾ, ಯಾರೋ ಕೇಳ್ತಾರಂತೆ, ನೀವು ನನ್ನನ್ನು ಗೋಲೋಕ ವೃಂದಾವನ ನೀವು ಹೊಟ್ಟೋಗ್ತೀರಾ ನಾವಿಂಗೆ ಅಂತ. ಹಾಗ ಶೀಲ ಪ್ರಭುಪಾದ ಅಂತ, ಏನಿಲ್ಲ ನನ್ನ ಶಲ್ಯ ಪಂಚೆಯ ತುದಿಯನ್ನ ಇಟ್ಕೊಳ್ಳಿ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಾರಂತೆ. ಅಂದ್ರೆ ಅಯ್ಯೋ ಹಂಗಾರೆ ಪ್ರಭುಪಾದ್ರೆ ಇಲ್ಲ, ಹೆಂಗೆ ಎಲ್ಲಿ ಇಟ್ಕೋಬೇಕು ಏನು? ಖಂಡಿತ ಅವ್ರು ಬರೆದಂತಹ ಪುಸ್ತಕಗಳು, ಅವರು ಕಟ್ಟಿದಂತಹ ದೇವಸ್ಥಾನಗಳು, ಅವರು ನಿರ್ಮಿಸಿರುವಂತಹ ಆಚಾರ್ಯರು, ಅವರ ಶಿಷ್ಯರು, ಅವರ ಭಕ್ತರು, ಅವ್ರನ್ನೆಲ್ಲ ಜೊತೆ ಇದ್ದಾಗ ಖಂಡಿತ ಗೋಲೋಕ ವೃಂದಾವನಕ್ಕೆ ಹೋಗೋದಿಕ್ಕೆ ಸಾಧ್ಯ. ಇದು ತುಂಬಾ ಚೆನ್ನಾಗಿದೆ ಪುಸ್ತಕ ಅನ್ನೋದಕ್ಕೆ ಪರಂಪರೆಯ ಬಗ್ಗೆ ಹೇಳ್ತಾರೆ. ನಾವು ಪರಂಪರೆಯಿಂದ ಬಂದಂತಹ ಭಗವದ್ಗೀತೆ ಆಗ್ಲಿ, ಭಾಗವತಂ ಆಗ್ಲಿ, ಅಥವಾ ವೇದ ಉಪನಿಷತ್ಗಳು ಯಾವುದೇ ಆಗ್ಲಿ ಪುಸ್ತಕಗಳನ್ನ ನಾವು ಓದಿ ಅರ್ಥೈಸ್ಕೊಳ್ಬೇಕು. ಮುಂದೆ ಇರಿಸಿದ ಯಾವುದೇ ಪ್ರಶ್ನೆಯನ್ನ
ಪ್ರಮಾಣವನ್ನ ಉದಾಹರಿಸಿ ನಾವು ಉತ್ತರಿಸಬಹುದು ಮತ್ತು ಅದು ವಿವೇಕಿ ಮಾರ್ಗವನ್ನ ತೃಪ್ತಿಪಡಿಸುತ್ತದೆ. ಪರ್ಫೆಕ್ಟ್ ಕ್ವಶನ್ ಅಂಡ್ ಆನ್ಸರ್ಸ್ ಪುಸ್ತಕದಲ್ಲಿ ಶೀಲಾ ಪ್ರಭುಪಾದರು ಬಾಬು ಅವ್ರು ಕೇಳಿದ ಪ್ರಶ್ನೆಗೆ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಗೆ ಯಾರೆಲ್ಲ ಬರ್ತಾರೋ ಅವ್ರು ತುಂಬಾ ಬುದ್ಧಿವಂತರು, ತುಂಬಾ ಜಾಣರವರು. ಯಾಕಂದ್ರೆ ಹೇಗೆ ಜೀವನ ನಡೆಸ್ಬೇಕು, ಭಗವಂತನನ್ನ ಹೇಗೆ ನಂಬಬೇಕು, ತಂದೆ ಕೊಟ್ಟಂತ ಗೆರೆನ ಹೇಗೆ ದಾಟಬಾರ್ದು ಅನ್ನೋ ವಿಚಾರವಾಗಿ ತಿಳ್ಕೊಳ್ತಾರೆ. ನನ್ನ ಭಕ್ತರು ಜಾಣರು ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ ನ್ಯಾಯವಾದಿಯು ತನ್ನ ವ್ಯಾಜ್ಯ ವಿಷಯವನ್ನು ಸ್ಥಿರಪಡಿಸಲು ಹೆಚ್ಚು ತೊಂದರೆಗೊಳ್ಳದೆ ನ್ಯಾಯಾಲಯದ ಹಿಂದಿನ ತೀರ್ಮಾನದ ಪ್ರಮಾಣ ನೀಡುತ್ತಾನೆ. ಕೋರ್ಟು ಜಡ್ಜ್ ಬಗ್ಗೆನೂ ಹೇಳ್ತಾ ಇದ್ದಾರೆ. ಜಡ್ಜು ಓಂ ಪ್ರಥಮ ಅಂತ ಕೇಸ್ ತಗೊಳ್ಳಲ್ಲ, ಹಿಂದಿನ ಫೈಲ್ ಎಲ್ಲ ತರಿಸಿ ತೆಗೆದು ನೋಡಿ ಅದಕ್ಕೆ ಸೂಕ್ತವಾದ ಜಡ್ಜ್ಮೆಂಟ್ ಅನ್ನೋದನ್ನ ಕೊಡ್ತಾರೆ. ಅದನ್ನೇ ಪರಂಪರಾ ಪದ್ಧತಿ ಅಂತ ಕರೀತಾರೆ. ಮತ್ತು ವಿದ್ವಾಂಸರಾದ ಅಧಿಕಾರಯುತರು ಅರ್ಥಹೀನ ವ್ಯಾಖ್ಯಾನ ಮಾಡದೆ ಏನೇನೋ ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಆ ಒಂದು ಪೀಠದಲ್ಲಿ ಕೂತಾಗ ಪಾರಂಪರೆಯಿಂದ ಬಂದಂತ ವಿಚಾರವನ್ನ ಆ ಒಂದು ಪುಸ್ತಕವನ್ನ ರೆಫರ್ ಮಾಡಿ ನಾವು ಭಕ್ತರಿಗೆ ಹೇಳ್ಬೇಕಾಗತ್ತೆ. ಸುಮ್ನೆ ಯಾರೋ ಹೇಳಿದ್ರು ಅಂತ ನಾವು ಮಾಡೋ ಹಾಗಿಲ್ಲ ಅನ್ನೋದನ್ನ ಕೊನೆಯೇ ಒಂದು 51ನೇ ಶ್ಲೋಕದಲ್ಲಿ ಹೇಳ್ತಾರೆ. ಇಲ್ಲಿ ನೋಡಿ, ಈಶ್ವರ ಪರಮ ಕೃಷ್ಣ ಸಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ, ಯಾವುದನ್ನೂ ಬಿಡದೆ ಪ್ರತಿಯೊಂದರಲ್ಲಿಯೂ ಕೈವಾಡವಿರುವ ಪರಮಪ್ರಭು ಕೃಷ್ಣನನ್ನ ನಾವೆಲ್ಲರೂ ಅವನಿಗೆ ವಿಧೇಯರಾಗೋಣ. ಭಗವಂತ ಹಾಕಿಕೊಟ್ಟಂತಹ ಗೆರೆಯನ್ನ ಆ ಕಡೆ ಈ ಕಡೆ ಹೋಗದೆ ಸರಿಯಾಗಿ ನಡ್ಕೊಂಡು ಹೋಗೋಣ. ನಮ್ಮ ಜೊತೆ ಮುಂದಿರೋನ್ನ ಗಟ್ಟಿಯಾಗಿ ಇಟ್ಕೊಳ್ಳೋಣ, ಹಿಂದೆ ಬರೋರ್ನು ಹುಷಾರಾಗಿ ಕರ್ಕೊಂಡು ಬರೋಣ ಅನ್ನೋದನ್ನ ಈ ಒಂದು 10 ಪ್ರಶ್ನೆಗಳಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇದೆ. 9 ಪ್ರಶ್ನೆಗಳಿಗೆ ಉತ್ತರ ಕೊಟ್ರು, ಕೊನೆಯದೊಂದು ಕೊಟ್ಟಿರ್ಲಿಲ್ಲ. ಈ 9ನ್ನ ಯಾವಾಗ ನಾವು ಸಾಧಿಸ್ತೀವೋ ಕೊನೆಯದು ನಾವು ಸಾಧಿಸ್ಬೋದು ಅಂತ ಹೇಳ್ತಾರೆ. ಇಲ್ಲಿಗೆ ಶ್ರೀಮದ್ ಭಾಗವತದ 2ನೇ ಸ್ಕಂದದ ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ ಎಂಬ 10ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯುತ್ತೆ. 2ನೇ ಸ್ಕಂದನೂ ಮುಗಿಯುತ್ತೆ. ನಾಳೆಯಿಂದ 3ನೇ ಸ್ಕಂದದ ಆರಂಭವೂ ಆಗ್ಬೋದು ಅನ್ಸುತ್ತೆ. ಗುರುವಾರ ಬೇರೆ ಪ್ರೋಗ್ರಾಮ್, ಬೇರೆ ಸೆಷನ್ ಇದ್ರೆ ಇನ್ನೊಂದಿನ ಸಿಗುತ್ತೆ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಯಾರೆಲ್ಲ ಕೇಳಿಸ್ಕೊಂಡ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮೆ ಇರ್ಲಿ. ಆಮೇಲೆ ಇವತ್ತು ಸ್ವಲ್ಪ ಜಾಸ್ತಿ ಓಡಿ ಹೋಗ್ಬಿಟ್ಟಿದ್ದೀನಿ, ಅದಕ್ಕೂ ಕ್ಷಮೆ ಕೇಳ್ತಾ ಇದ್ದೀನಿ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಮುರಳಿ ಮಾಧವ ಪ್ರಭುವಿಗೆ ನನ್ನ ಧನ್ಯವಾದ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ ಪ್ರಣಾಮಗಳು. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ಧನ್ಯವಾದ ಲತಾ ಸುಬ್ಬಣ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಮಾಡಿದ್ರಿ ಮಾತಾಜಿ ಕ್ಲಾಸ್. ಧನ್ಯವಾದಗಳು ಮಾತಾಜಿ. ನೀವೆಲ್ಲ ಇದ್ದಾಗ್ಲೇ ನಮ್ಗೆ ಶಕ್ತಿ ಬರೋದು ಮಾತಾಜಿ ಹೇಳಕ್ಕೆ. ಭಕ್ತರು ಇದ್ದಾಗ ಭಗವಂತ ಮಾತಾಡಿಸ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನೀವು ಈ ಕೃಷ್ಣ ಪ್ರಜ್ಞೆಗೆ ಬಂದ್ ಎಷ್ಟು ವರ್ಷ ಆಯ್ತು? ಕೊರೋನಾ ಟೈಮಲ್ಲಿ ಬಂದಿದ್ದೆ. ಒಂದ್ 5-6 ವರ್ಷ ಆಗಿದೆ ಅಷ್ಟೇ, 6 ವರ್ಷ. ಮುಂಚೆ ಎಲ್ಲ ಹೋಗೋವಿ, ದೇವಸ್ಥಾನಕ್ಕೆ ಹೋಗೋವಿ ಬರೋವಿ. ಜಪ ಚೀಲ ನೋಡ್ಕೊಂಡ್ರೆ, ಆಚಾರ್ಯನ ನೋಡಿದ್ರೆ ಹೆದರ್ಕೊಂಡು ಓಡ್ ಬಂದ್ಬಿಡೋವಿ. ಏನೋ ಮಾಡ್ಬಿಡ್ತಾರೆ ಅನ್ಬಿಟ್ಟಿದ್ರು. ಆದ್ರೆ ಬಂದ ಮೇಲೆ ನಮ್ಗೆ ಗೊತ್ತಾಗತ್ತಲ್ಲ ಮಾತಾಜಿ. ಎಲ್ರಿಗೂ ಅಷ್ಟೇ, ನದಿಗೆ ಇಳಿದ್ಮೇಲೆ ರತ್ನ ಮುತ್ತು ರತ್ನ ಹವಳಗಳು ನಮ್ಗೆ ಸಿಗುತ್ತೆ. ಅದು ಈ ಕೃಷ್ಣ ಪ್ರಜ್ಞೆ ಬಂದ್ಮೇಲೆ ಗೊತ್ತಾಗುತ್ತೆ ಮಾತಾಜಿ. ಹರೇ ಕೃಷ್ಣ. ಯಾರು ಹೋಸ್ಟಿಂಗ್ ಮಾಡ್ತಾ ಇರೋದು ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಮುರಾರಿ ಮಾಧವ್ ಪ್ರಭು ಮಾತಾಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಪ್ರಭು. ಓಕೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ಅದ್ಭುತವಾಗಿ ಇಂದಿನ ಪ್ರವಚನ ಮಾಡಿದ್ದೀರಾ. ನಮ್ಗೆ ತುಂಬಾ ವಿಷಯಗಳು ಗೊತ್ತಿರ್ಲಿಲ್ಲ ಮಾತಾಜಿ. ಎಷ್ಟೋ ಎಲ್ಲ ನಮ್ಮ ಪ್ರತಿಯೊಂದು ಇಂದ್ರಿಯಗಳು ಕೂಡ ಭಗವಂತನ ಸೃಷ್ಟಿ ಅಂತ ಹೇಳಿ ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಹಾಗೆ ಬ್ರಹ್ಮನ 30 ಕಲ್ಪಗಳ ಬಗ್ಗೆ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ತುಂಬಾ ನೀಟಾಗಿ ಎಲ್ಲಾ ಬಿಡಿಸಿ ಅರ್ಥಗರ್ಭಿತವಾಗಿ ಇವತ್ತು ಪ್ರವಚನ ಮಾಡಿದ್ದೀರಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಧನ್ಯವಾದ ಪ್ರಣಾಮ್. ಹರೇ ಕೃಷ್ಣ. ಈಗ ನರಸಿಂಹ ಪ್ರಣತಿ ಹಾಡ್ತೀರಾ ಮಾತಾಜಿ ಯಾರಾದ್ರು?
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾನು ಹಾ ಹಾಡ್ಲಾ? ಮಾತಾಜಿ, ಹಾಡಿ ಯಾರು ಮಾತಾಜಿ. ಮಗು ಇಲ್ಲ, ಹಾಡಿ. ಯಾರೇ ಮಾದು ಮಗಳು? ಹರೇ ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಉಗ್ರಂ ವೀರಂ ಮಹಾವಿಷ್ಣುಂ, ಜ್ವಲಂತಂ ಸರ್ವತೋಮುಖಂ. ನರಸಿಂಹಂ ಭೀಷಣಂ ಭದ್ರಂ, ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಹಿರಣ್ಯಕಾಶಿಪೂರ್ವಕ್ಷಃ. शीलटङ्कानकालाये, इतो नरसिंह परतो नरसिंह. यतो यतो यामि ततो नरसिंह, बहि नरसिंह हृदये नरसिंह. नरसिंहमदिं नरसिंहमदिं शरणं प्रपदे, तव करकमलवरेणाकाम् अद्भुतशृङ्गा. दलिता हिरण्यकशिपो तनुभृङ्गा, केशवधृता नरहरिरूप. जय जगदीश हरे, जय जगदीश हरे, जय जगदीश हरे. जय नरसिंहदेव, जय नरसिंहदेव, जय विघ्न विनाशक जय नरसिंहदेव. जय प्रह्लाद महाराज, प्रह्लाद महाराज, प्रह्लाद महाराज, जय प्रह्लाद महाराज. जय जय प्रभुपाद, 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 जय जय प्रभुपाद. जय गुरुदेव, 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 जय जय गुरुदेव. निताय गौर हरि बोल, हरि बोल, हरि बोल. निताय गौर हरि बोल. हरे कृष्ण माताजी, ದಂಡವತ್ ಪ್ರಣಾಮ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ತುಂಬಾ ಶ್ರದ್ಧಾ ಭಕ್ತಿಯಿಂದ ಹಾಗೂ ಸುಂದರವಾಗಿ ನರಸಿಂಹ ಪ್ರಣತಿಯನ್ನ ಹಾಡಿದ್ದಕ್ಕೆ ಎಲ್ಲ ವೈಷ್ಣವರ ಪರವಾಗಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಈಗ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ವೈಷ್ಣವ ಭಕ್ತರಿಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದ ಪ್ರಣಾಮ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಸಮವೇತ ಭಕ್ತರಿಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಎಲ್ಲರಿಗೂ ಹರೇ ಕೃಷ್ಣ, ಧನ್ಯವಾದಗಳು, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಹರೇ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ. ಮಾತಾಜಿ, ದಂಡಾರ್ಪಣಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಭುಜಿ, ಧನ್ಯವಾದ ಪ್ರಣಾಮ. ಧನ್ಯವಾದಗಳು. ಹರೇ ಕೃಷ್ಣ. ಮ್ಯಾಮ್, ನಮ್ಗೆಲ್ಲ ತಿಳಿಸ್ಕೊಟ್ರಿ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ.